ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇನ್ಫ್ಯಾಕ್ಟ್ ಇವತ್ತು ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ GBA ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರವನ್ನ ಚರ್ಚೆಗೆ ಒಳಪಡಿಸಬೇಕು ಅನ್ನೋ ನಿರ್ಧಾರ ಬಹುತೇಕ ಇವತ್ತು ಮಧ್ಯಾಹ್ನದವರೆಗೂ ಇತ್ತು. ಆದರೆ ರಾಜ್ಯದಲ್ಲಿ ಆದ ಮತ್ತೊಂದು ಘಟನೆ, ಹಿಂದೆ ನಾವು 2 ದಿನಗಳ ಕಾಲ ಸತತವಾಗಿ ಪೌರಾಯುಕ್ತೆ, ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಅವರ ಮೇಲೆ ಆದಂತಹ ಧಮಕಿ ದಬ್ಬಾಳಿಕೆ ಈ ವಿಚಾರವನ್ನ ಚರ್ಚೆಗೆ ಒಳಪಡಿಸಿದ್ವಿ. ಈ ದಿನದವರೆಗೂ ಕೂಡ ಅರೆಸ್ಟ್ ಆಗಲಿಲ್ಲ ರಾಜೀವ್ ಗೌಡ್ರದ್ದು. ಅಲ್ಲಿಗೆ ಮುಗೀತಾ ಅಂತ ನೋಡಿದ್ರೆ ವರುಣಾ ಕ್ಷೇತ್ರದಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗೆ ಮೇಲೆ ಇದೇ ರೀತಿಯಲ್ಲಿ ಧಮಕಿ ದಬ್ಬಾಳಿಕೆ ಆದ ಪ್ರಕರಣ ವರದಿಯಾಯಿತು. ಅದನ್ನ ಕೂಡ ಚರ್ಚೆಗೆ ಒಳಪಡಿಸಿದ್ವಿ. ಸರಿ ಹೋಯ್ತಾ ವ್ಯವಸ್ಥೆ ಅಂದ್ರೆ ಇನ್ನೂ ಇಲ್ಲ. ಈಗ ಒಂದು ಸ್ಟೆಪ್ ಮೇಲ್ ಹೋಗಿದೆ. ಶಾಸಕಿ, ಜನಪ್ರತಿನಿಧಿ ಶಾಸಕಿ ಮರಳು ದಂಧೆಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಆಕೆ ಮನೆಯ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಗೂಂಡಾಗಳು. ಅಲ್ಲಿಗೆ ರಾಜ್ಯದಲ್ಲಿ ಈ ಗೂಂಡಾ ಸಂಸ್ಕೃತಿ ಅನ್ನೋದು ನ್ಯೂ ನಾರ್ಮಲ್ ಆಗಿ ಹೋಗ್ಬಿಟ್ಟಿದೆಯಾ? ಕೇವಲ ಇಷ್ಟು ಮಾತ್ರ ಅಲ್ಲ, ಈ ಪ್ರಶ್ನೆ ಕೇಳಲಿಕ್ಕೆ ಕಾರಣವಾಗ್ತಾ ಇರೋದು ಎಂತೆಂಥ ಆರೋಪಗಳು ಬರ್ತಾ ಇದೆ ನೋಡಿ. ಸಚಿವರೊಬ್ಬರ ಮೇಲೆ ಭ್ರಷ್ಟಾಚಾರದ ಆರೋಪ, ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ತಿದೆಯಾ? ಸ್ಟ್ಯಾಂಡರ್ಡ್ ಉತ್ತರ ಬರ್ತಾ ಇದೆ. ಕ್ರಮದ್ದು ಉತ್ತರ ಹುಡುಕೋ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಚ್ಛವಾಗಿದೆ ಅನ್ನೋ ನಂಬಿಕೆ ಇಡೋಣ ಅಂತಂದ್ರೆ ಪೊಲೀಸ್ ವರಿಷ್ಠಾಧಿಕಾರಿ ಒಬ್ಬರ ಮೇಲೆ ಬರ್ಬಾದ ಆರೋಪ ಬಂದುಬಿಟ್ಟಿದೆ. ತನಿಖೆ ಆಗಲಿ, ನಾವು ಕನ್ಕ್ಲೂಷನಿಗೆ ಬರೋದು ಬೇಡ. ಆದರೆ ಪೊಲೀಸ್ ಇಲಾಖೆಯಲ್ಲಿರುವ ಉನ್ನತ ಅಧಿಕಾರಿಗಳ ಮೇಲೆ ಇಂಥದ್ದೊಂದು ಆರೋಪ ಬರ್ತಾ ಇರೋದೇ ಆ ಪರಿಸ್ಥಿತಿ, ವ್ಯವಸ್ಥೆ ಹೇಗಿದೆ ಅನ್ನೋ ಪ್ರಶ್ನೆಗೆ ಎಡೆ ಮಾಡಿಕೊಡ್ತಾ ಇದೆ. ಇದಕ್ಕೂ ಉತ್ತರ ಕಂಡುಕೊಳ್ಳೋದು ಬಾಕಿ ಇದೆ. ರಾಜಕೀಯ ನಾಯಕರು ಪುಡಾರಿಗಳಾಗ್ತಿದ್ದಾರೆ. ಬಳ್ಳಾರಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ರಾಜೀವ್ ಗೌಡ ಪ್ರಕರಣದಲ್ಲೂ ಆಗಿರೋದಿದ್ದೇನೆ. ಅಲ್ಲಿಗೆ ಈ ಕಾನೂನಿನ ದಾರಿಯನ್ನ ಬಿಟ್ಟು ಪಕ್ಕದ ದಾರಿಯಲ್ಲಿ ನಡೆಯುವವರಿಗೆ ಒಂದು ರೆಡ್ ಕಾರ್ಪೆಟ್ ಹಾಕುವ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಇದೆಯಾ? ಎಲ್ಲ ವಿಚಾರಗಳು ಪ್ರತ್ಯೇಕ ಅನಿಸಿದ್ರೂ ಕೂಡ ಅದೊಂದು ಕಲ್ಚರ್ ಇದೆಯಲ್ಲ, ಗೂಂಡಾಗಿರಿಯ ಕಲ್ಚರ್, ಅದು ನಮ್ಮ ರಾಜ್ಯದಲ್ಲಿ ನ್ಯೂ ನಾರ್ಮಲ್ ಆಗ್ಬಿಟ್ಟಿದೆಯಾ? ಈ ವಿಚಾರವನ್ನು ಚರ್ಚೆ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ. ಹೀಗಾಗಿ ಬ್ಯಾಲೆಟ್ ಪೇಪರ್ ನಾಳೆ ಡಿಸ್ಕಸ್ ಮಾಡ್ಬೋದು. ಬ್ಯಾಲೆಟೋ EVM ನಮ್ಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ಮೇಲೆ ನಮ್ಮ ರಾಜ್ಯವನ್ನು ಒಂದು ಕ್ಲೀನ್ ಸೊಸೈಟಿ ಮಾಡಲಿ ಅನ್ನೋ ಆಶೋತ್ತರವನ್ನು ನಾವೇನು ಮತದಾರರಾಗಿ ಇಟ್ಕೊಂಡಿದ್ದೀವಿ, ಅದನ್ನು ಈಡೇರಿಸುವಲ್ಲಿ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡರಿದ್ದಾರೆ, BJP ಕಡೆಯಿಂದ ಉತ್ಕರ್ಷ್ ಅವರಿದ್ದಾರೆ, JDS ವಕ್ತಾರರಾದ ದೇವರಾಜ್ ಅವರಿದ್ದಾರೆ, ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಉಷಾ ಮೋಹನ್ ಇದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೆಲ್ಲರ ಅನುಮತಿಯನ್ನ ಪಡ್ಕೊಳ್ತಾ ಮೊದಲದಾಗಿ ನನಗೆ JDS ಶಾಸಕರಾದ ಕರೆಮ್ಮ ನಾಯಕ್ ಅವರೇ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಅವರನ್ನ ಮಾತನಾಡಿಸಿ ನಾನು ಪ್ಯಾನಲ್ಗೆ ಬರ್ತೀನಿ. ಮೇಡಮ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ಕಾರ ಮೇಡಮ್, ನಮಸ್ತೆ. ತಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ, ತಮಗೆ ಧಮಕಿ ದಬ್ಬಾಳಿಕೆ ಹಾಕೋ ಪ್ರಯತ್ನ, ನಿಮ್ಮ ಕಂಪ್ಲೇಂಟ್ ಕಾಪಿಯನ್ನ ಕೂಡ ನಾನು ನೋಡಿದೆ ಮೇಡಮ್. ಯಾರ ಹೆಸರು ಕೂಡ ನೀವು ಉಲ್ಲೇಖ ಮಾಡಿಲ್ಲ. ನಿಮಗೆ ಗೊತ್ತಾ ಯಾರು ಇವರೆಲ್ಲ ಅಂತ? ಇಲ್ಲ, ಕಂಪ್ಲೇಂಟ್ ಅಲ್ಲಿ ನಾನು ಕಂಪ್ಲೇಂಟ್ ಮಾಡಿಲ್ಲ, ನಮ್ಮ ಮುಖಂಡರುಗಳು ಕಂಪ್ಲೇಂಟ್ ಮಾಡ್ಯಾರಲ್ಲಿ. ಅಂದ್ರೆ ನೀವು ಪತ್ರದ ವಿಚಾರ ಮಾತಾಡ್ತಿದ್ದೀನಿ. ಹಾ ಸರ್, ಅದು ನಮ್ಮವರು ಎಲ್ಲ ಅದು ಕಂಪ್ಲೇಂಟ್ ಅವ್ರ ನೇಮ್ ಕೂಡ ಉಲ್ಲೇಖ ಆಗ್ಯದ್ರಿ ಮೇಡಮ್. ಇಲ್ಲಿ ಏನಾಗ್ತದೆ ಅಂದ್ರೆ, ನಮ್ಮಲ್ಲಿ ಕೃಷ್ಣಾ ನದಿ ತೀರದಲ್ಲಿ ನಮ್ ದೇವದುರ್ಗ ಇರೋದ್ರಿಂದ ಅತಿ ಹೆಚ್ಚು ಇಲ್ಲಿ ಮರಳು ಸಂಗ್ರಹ ಮೊದ್ಲಿಂದ ಕೂಡ ಆಗ್ತದ. ಅದನ್ನ ಸರಿಯಾಗಿ ಅದು ಒಂದು ಕಾನೂನು ಬಾಹಿರವಾಗಿ ಕೂಡ ಮರಳೆಲ್ಲ ಬೇರೆ ಕಡೆಗೆ ಸಾಗಿಸಂತದ್ದು ಸಾಕಷ್ಟು ಪ್ರಕರಣಗಳು ನಮ್ಮಲ್ಲಿ ಬೆಳಕಿಗೆ ಬಂದವು. ಆದ್ರೂ ಕೂಡ ನಾವು ಅದನ್ನ ತಡೆಗಟ್ಟಬೇಕು ಅನ್ನೋಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡೋದ್ರಿಂದ ಹಂಗಾಗಿ ಇಲ್ಲಿ ನಮಗ ಇಂಥ ಕರೆಗಳು, ಇಂಥ ಒಂದು ಬೆದರಿಕೆಗಳು ಸರ್ವೇ ಸಾಮಾನ್ಯ ಆಗ್ಯದ. ಇದನ್ನ ನಾವು ಕೂಡ ಎತ್ತಿಸ್ತೀವಿ. ನಮ್ಮ ಕ್ಷೇತ್ರದ ಜನರಿಗೆ ಕೂಡ ಇದ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿ ಆದ್ರಿ ಮೇಡಮ್. ಕ್ಷಮೆ ಇರ್ಲಿ ಮೇಡಮ್, ಸರ್ವೇ ಸಾಮಾನ್ಯ ಅಂತ ಒಪ್ಕೊಂಡು ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯನಾ ಅಂತ? ತಾವು ಒಬ್ಬ ಜನಪ್ರತಿನಿಧಿ, ಈ ಹೋರಾಟಗಾರರಿಗೆ ಇದು ಕಾಮನ್ ಏನೋ ಧಮಕಿ ದಬ್ಬಾಳಿಕೆ. ಒಬ್ಬ ಜನಪ್ರತಿನಿಧಿ ಮೇಲೆ ಕೂಡ ಅವ್ರ ಮನೆಗೆ ಹೋಗ್ತಾರೆ, ಅಲ್ಲಿ ಧಮಕಿ ಹಾಕ್ತಾರೆ ಅಂತಂದ್ರೆ ಈ ಕಾನೂನಿನ ಭಯ, ಹಿಂಗೆಲ್ಲ ಮಾಡಿದ್ರೆ ಇದ್ರ ಪರಿಣಾಮ ಏನಾಗಬಹುದು, ನಮಗ್ ಶಿಕ್ಷೆ ಆಗಬಹುದು, ಇದ್ರ ಭಯ ಕಳ್ಕೊಂಡ್ಬಿಟ್ಟಿದ್ದಾರೆ ಈ ಗೂಂಡಾಗಳು ಅಂತ. ಅಲ್ಲ, ಕಾನೂನಿನ ಭಯ ಅವ್ರಿಗಿತ್ತಂದ್ರೆ ಪೊಲೀಸರು ಎದುರುಗಡೆನೆ ಅವರು ಪ್ರಶ್ನೆ ಮಾಡ್ತಾರ. ಏನಕ್ ನಾವು
ಮರಳು ತೆಗಿಬಾರ್ದು, ನಿಮ್ಗೇನ್ ತೊಂದ್ರೆ, ನಿಮ್ ಕಾರ್ಯಕರ್ತರ ಮುಖಂಡ್ರು ಎದಕ್ ತಡಿತಾರ, ನೀವ್ ಎದಕ್ ತಡಿತೀರಿ ಅಂತೇಳಿ ಪೊಲೀಸರ ಎದುರುಗಡೆ ಅವರು ಮತ್ತೆ ಕೇಳ್ತಾರ ಅಂದಾಗ ನಿಜವಾಗ್ಲೂ ಅವ್ರಿಗೆ ಕಾನೂನು ಭಯ ಇಲ್ಲ. ಇದೆಲ್ಲ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹಾಳಾಗ್ಯದಂತ ಇದಕ್ಕೆಲ್ಲ ಉದಾಹರಣೆ ಅಂದ್ರೆ ದೇವದುರ್ಗ ಅಂತ ಅನಿಸ್ತದ ನೋಡ್ರಿ. ಇಬ್ಬರಿಬ್ರು ಮಹಿಳಾ ಅಧಿಕಾರಿಗಳು ತಮ್ಮ ಗಮನಕ್ಕೂ ಕೂಡ ಬಂದಿರಬಹುದು. ಒಂದು ಶಿಡ್ಲಘಟ್ಟದಲ್ಲಿ, ಮತ್ತೊಂದು ಕಡೆ ವರುಣಾದಲ್ಲಿ. ಇವರು ಕೂಡ ನಿಮ್ಮಂತೆಯೇ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಅಧಿಕಾರಿಗಳು ಮೇಡಮ್. ಮಹಿಳೆಯರು ಅನ್ನೋ ಕಾರಣಕ್ಕೆ ವಿಶೇಷವಾಗಿ ನಾನು ಇದನ್ನು ಉದಾಹರಣೆ ಕೊಟ್ಟು ಹೇಳ್ತಿದ್ದೀನಿ. ಅಂದ್ರೆ ಕೆಲಸ ಮಾಡೋರಿಗೆ ಧಮಕಿ ಹಾಕ್ತೀವಿ, ನಾವು ಧಮಕಿ ಹಾಕೊಂಡು ಅಪ್ಸ್ಕಾಂಡ್ ಆಗ್ತೀವಿ, ನಮ್ಮ ಮೇಲೆ ಯಾವುದೇ ರೀತಿ ಕ್ರಮ ಆಗೋದಿಲ್ಲ. ನಿಮ್ಮ ಪ್ರಕರಣದಲ್ಲೂ ನಾನು ಇದನ್ನ ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀನಿ. ಹಿಂಗ ಮನಸ್ಥಿತಿ ಬರ್ತಿದೆ ಅಂದ್ರೆ ಇವ್ರಿಗೆ ಶ್ರೀರಕ್ಷೆ ಕೊಡ್ತಿರೋರು ಯಾರು? ನೀವು ಏನಾದ್ರೂ ಮಾಡಿ ನಾವು ರಕ್ಷಣೆ ಮಾಡ್ತೀವಿ ಅಂತ ನಿಂತಿರೋರು ಯಾರು ಅಂತ? ಮೇಡಮ್, ಈಗ ನಾನೇನ್ ಹೇಳ್ತೀನಿ ಅಂದ್ರೆ ಸರ್ಕಾರದ ಕೈಗೊಂಬೆಗಳಾಗಿ ಅಧಿಕಾರಿಗಳು ವರ್ತನೆ ಮಾಡಿದಾಗ ಇಂಥ ಪ್ರಕರಣಗಳು ಸಾಕಷ್ಟು ಒಂದು ಬೆಳಕು ಚೆಲ್ತಾವ. ಅಧಿಕಾರಿಗಳು ಅವ್ರವ್ರ ಕೆಲ್ಸನ ಅವ್ರು ಯಾವುದೇ ಸರ್ಕಾರ ಇರ್ಲಿ ತಮ್ಮ ಕರ್ತವ್ಯನ ತಾವು ಸರಿಯಾಗಿ ನಿಭಾಯಿಸಿದಾಗ ಇಂಥ ಒಂದು ಪ್ರಕರಣಗಳಿಗೆ ಒಂದು ಕಡಿವಾಣ ಬ್ರೇಕ್ ಹಾಕ್ಬೋದು. ಆದ್ರೆ ಏನ್ ಮಾಡಕ್ ಆಗೋದಿಲ್ಲ. ಇದೆ ನಾವು ಒಬ್ರು ಈಗ ಫಸ್ಟ್ ಟೈಮ್ ಗೆದ್ದಂತ ಒಬ್ಬ ಶಾಸಕಳ ನಾನು ಅದ್ರಾಗ ರಾಜ್ಯದ ಗಮನ ಸೆಳೆದಂತ ಒಂದು ಉದಾಹರಣೆ ಅದ. ಯಾಕಂದ್ರೆ ನಾವು ಯಾವುದೇ ರಾಜಕಾರಣ ಮನೆತನದಿಂದ ಬಂದಿಲ್ಲ. ನಿಜವಾಗ್ಲೂ ಇಲ್ಲಿ ನಮ್ಮ ದೇವದುರ್ಗದಲ್ಲಿ ಒಂದು ಪ್ರಜಾಪ್ರಭುತ್ವವನ್ನ ಎತ್ತಿಡಿದಂತ ನನ್ನ ದೇವದುರ್ಗ ಜನರಿಗೆ ನ್ಯಾಯ ಕೊಡ್ಬೇಕಂತೇಳಿ ಪ್ರಾಮಾಣಿಕ ಹೋರಾಟ ನಾನು ಮಾಡ್ತೀನಿ. ಯಾಕಂದ್ರೆ ನದಿ ದಂಡೆಯಲ್ಲಿ ಇರಂತ ಒಬ್ಬ ರೈತರು ದಿನನಿತ್ಯ ನೂರಾರು ಫೋನ್ ಕಾಲ್ಗಳು, ರಾತ್ರಿ ಆದ್ರ ಸಾಕು ಏನಮ್ಮ ಉಸುಗೆಲ್ಲ ಮರಳಿನ ಗಾಡಿಗಳು ಓಡಾಡ್ತಾವ, ನಮ್ಗೆಲ್ಲ ತೊಂದ್ರೆ ಆಗ್ತದ, ಬೆಳೆ ನಾಶ ಆಗ್ತದ, ಸಾವು ನೋವುಗಳು ಸಂಭವಿಸ್ತಾವ, ಎಲ್ಲರೂ ಅದೇ ರೀತಿ ಆದ್ರೆ ಹೆಂಗಮ್ಮ ಅಂತೇಳಿ ನನಗೆಲ್ಲ ಫೋನ್ ಕರೆಗಳು ಬಂದಾಗ ಅನಿವಾರ್ಯ ನಾನು ಅದನ್ನ ತಡೆ ಹೊಡೆಯಂತ ಒಂದು ಪ್ರಯತ್ನ ನಾನು ಮಾಡಿರೋದಕ್ಕ ಈಗ ಇಲ್ಲಿ ಉಸಿಗಿನ ಒಂದು ಏನು ದಂಧೆಕೋರ್ರು ಏನದಾರ ಅವರು ನೇರವಾಗಿ ನಮ್ಮ ಮನೆಗ್ ಬಂದು ಇದನ್ನ ಪ್ರಶ್ನೆ ಮಾಡಂತದ್ದು ತಮ್ಮ ಗಮನಕ್ಕ ಬಂದದ್ರಿ ಮೇಡಮ್. ಇದು ಪ್ರಕರಣ ಕೂಡ ಈ ದಾಖಲೆ. ಶ್ರೀದೇವಿ ನಾಯಕ್ ಅವರ ಸಹೋದರ ಶ್ರೀನಿವಾಸ್ ನಾಯಕ್ ಅವರು ಅವ್ರ ಕಡೆ ಅವರು ಅನ್ನೋದು ನಮಗ್ ಸಿಕ್ ಮಾಹಿತಿ. ತಪ್ಪಿದ್ರೆ ತಪ್ಪು ಅಂತ ಹೇಳಿ ಮೇಡಮ್. ಇವ್ರು ಯಾರು? ನಿಜಾನ ಇವ್ರ ಕಡೆಯವರೇ ಬಂದಿದ್ದ? ಅಲ್ಲ, ಈಗ ಶ್ರೀನಿವಾಸ್ ನಾಯಕ್ ಅಂದ್ರೆ ಶ್ರೀದೇವಿ ನಾಯಕ್ ಅವರ ಸ್ವಂತ ಅಣ್ಣನೇ ಅವರು. ಅವರು ಕೂಡ ರಾಜಕೀಯವಾಗಿ ಸಾಕಷ್ಟು ಅವರು ಮೊದ್ಲೆಲ್ಲ ಅವರು ರಾಜಕೀಯವಾಗಿ ಅದ್ರ ಆಳ್ಯಾರ. ಅದೆಲ್ಲ ಅವ್ರ ಅಧಿಕಾರದಾಗಿದ್ದಾಗ ಕಂಟಿನ್ಯೂ ಆಗಿ ಮರಳಿನ ದಂಧೆ ಇದೆಲ್ಲ ನಡೀತಿತ್ತು. ಈಗ ನಾವು ಇದನ್ನ ಬಂದ ಮೇಲೆ ಇದಕ್ಕೆ ಏನಾದ್ರೂ ಒಂದು ಬದಲಾವಣೆ ಮಾಡೋಣ, ಮರಳು ತಡಿಬೇಕು ಅಂತ ನಾನು ಯಾವತ್ತು ಹೇಳ್ತಾ ಇಲ್ಲ. ಕಾನೂನು ಪ್ರಕಾರ ಅಲ್ಲಿ ನಿಯಮಾನುಸಾರವಾಗಿ ಮರಳನ್ನ ನೀವು ತಗೊಳ್ರಿ. ಯಾಕಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಕೂಡ ನಮ್ಗ ಹಣ ಬರ್ಬೇಕು, ಮತ್ತೆ ಅಲ್ಲಿ ಎಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡ್ಬೇಕು. ಈಗ ಜನರಿಗೆ ಮರಳಿನ ಅವಶ್ಯಕತೆ ಇರ್ತದ, ಅದನ್ನ ಒಂದು ಪ್ರಕಾರ ಕೊಡ್ಬೇಕು. ಆದ್ರೆ ಇದನ್ನ ರಾತ್ರಿ ಸಾಕಷ್ಟು ನೂರಾರು ಗಾಡಿಗಳು, ಜೆಸಿಪಿಗಳು ಮೇಡಮ್. ಇವ್ರು ಯಾವ ಪಕ್ಷದವರು ಅಂತ ಹೇಳಿ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಇಲ್ಲ ಮೇಡಮ್, ಅವರು ಈಗ ನಮ್ಮ ಅಲ್ಲಿ ಇವ್ರು ಏನು ಶ್ರೀದೇವಿ ನಾಯಕ ಕಾಂಗ್ರೆಸ್ ಪಕ್ಷದವರು, ಅವ್ರ ಅಣ್ಣ ಇವ್ರು, ಅವರು ಒಂದೇ, ಅವ್ರ ಮನೆಗಿನವ್ರು ಕಾಂಗ್ರೆಸ್ ಇರೋರು. ಇವ್ರೆಲ್ಲ ಅಧಿಕಾರದ ಒಂದು ಮದ ಅವರಿಗೆಲ್ಲ. ಇಲ್ಲಿರೋ ಕಾಂಗ್ರೆಸ್ ಪಕ್ಷದ ವಕ್ತಾರರು ಕೇಳ್ತಿದ್ದಾರೆ, ಶ್ರೀನಿವಾಸ್ ನಾಯಕ್ ಅವರು ಬಂದಿದ್ರ ನಿಮ್ ಮನೆಗ್ ಧಮಕಿ ಹಾಕಕ್ಕೆ ಅಂತ. ಅಲ್ಲ ಸರ್, ಪೊಲೀಸರು ಎದುರುಗಡೆನೆ ನಮ್ಮನೆಗೆ ಶ್ರೀನಿವಾಸ್ ನಾಯಕ್ ಬಂದಿದ್ರು. ಯಾವುದೇ ಪಕ್ಷದವ್ರು ಬರ್ಲಿ ಸರ್, ಒಂದೇ ನಿಮಿಷ, ಯಾವುದೇ ಪಕ್ಷದವ್ರು ಬರ್ಲಿ ನಾನು ಪಕ್ಷಾತೀತವಾಗಿ ಅವ್ರನ್ನ ಗೌರವಿಸಂತದ್ದು ನನ್ನ ಒಂದು ಕರ್ತವ್ಯ. ಆದ್ರೆ ಅವರು ಎದಕ್ ಬಂದಾರ ಅನ್ನೋಂಥದ್ದು ನನಗೂ ಗೊತ್ತಿರ್ಲಿಲ್ಲ. ಬಂದಾಗ ಅವ್ರು ಮಾತಾಡಿದಾಗ, ಅವ್ರ ಮಾತುಗಳನ್ನ ಕೇಳಿದಾಗ, ಅವರ ಒಂದು ನಡವಳಿಕೆಯನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು. ಏನಿದು, ಅವರು ಅಧಿಕಾರ ಮಾಡಾಗ ಅದೇ ಮಾಡಿದ್ರು, ಈಗ ನಮ್ಮಂತ ಬಡವರಿಗೆ, ಒಬ್ಬ ಮಹಿಳೆಯರಿಗೆ ನಮ್ಮ ತಾಲೂಕದ ಜನ ಒಂದು ಅಧಿಕಾರ ಕೊಟ್ಟ, ಇವರಿಗೆ ಯಾಕಿಷ್ಟು ಮತ್ತೆ ನಮ್ಮನ್ನ ಎದುರಿಸಂತ ಪ್ರಯತ್ನಕ್ಕೆ ಮನೆಗೆ ಬಂದ್ರಲ್ಲ ಅನ್ನೋಂಥದ್ದು ಕೂಡ ನನಗೆ ಬೇಸರ ಆಯ್ತು ಸರ್. ರೈಟ್. ನಿಮ್ಮ ಹೋರಾಟ ನಿಜವಾಗ್ಲೂ ನ್ಯಾಯಪರವಾಗಿದ್ದು ಜನಪರವಾಗಿದ್ರೆ ನಮ್ಮೆಲ್ಲರ ಇಡೀ ರಾಜ್ಯದ ಮತದಾರರು, ರಾಜ್ಯದ ಜನರ ಬೆಂಬಲ ಪಕ್ಷಾತೀತವಾಗಿ ನಿಮಗಿರುತ್ತೆ ಮೇಡಮ್. ನಿಮ್ಮ ಸಮಯ 5 ನಿಮಿಷ ನಮಗೆ ಕೊಟ್ಟಿದ್ದು, ಯು ಆರ್ ಟ್ರಾವೆಲಿಂಗ್, ಅದರ ನಡುವೆ ಕೂಡ ನೀವು ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಮತ್ತೊಮ್ಮೆ ಥ್ಯಾಂಕ್ ಯು ಮೇಡಮ್ ಜಾಯ್ನ್ ಆಗಿದ್ದಕ್ಕೆ. ನಟರಾಜ್ ಗೌಡ್ರೆ, ಪಕ್ಷಾತೀತವಾಗಿ ಮಾತನಾಡೋಣ ರೀ. ಆಯ್ತು, ಅವ್ರು ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಮಾಡಿದ್ರು. ನಾನು ಕೇಳ್ತಾ ಇರೋದು, ಸರ್ಕಾರ ನಿಮ್ಮ ಪಕ್ಷದ ಕೈಯಲ್ಲಿದೆ, ನಡೆಸ್ತಾ ಇರೋದು ನಿಮ್ಮ ಪಕ್ಷದವರು. ಒಂದು ನಿರ್ಭೀತವಾದ ವಾತಾವರಣವನ್ನ ನಿರ್ಮಾಣ ಮಾಡಿಕೊಡೋದು ಒಬ್ಬ ಜನಪ್ರತಿನಿಧಿಗೆ ಸಾಧ್ಯವಾಗ್ತಾ ಇಲ್ಲ, ಒಬ್ಬ ಸರ್ಕಾರಿ ಅಧಿಕಾರಿಗೆ ಸಾಧ್ಯವಾಗ್ತಾ ಇಲ್ಲ ಅಂತಂದ್ರೆ ನಾವು ಜನಸಾಮಾನ್ಯರಾಗಿ ಯಾರನ್ನ ಬ್ಲೇಮ್ ಮಾಡ್ಬೇಕು ಇದಕ್ಕೆ? ಇಲ್ಲ, ಈಗ ಒಂದೊಂದು ಪ್ರಕರಣ ವಿಭಿನ್ನವಾಗಿರ್ತವೆ, ಬೇರೆ ಬೇರೆ ಜಾಗದಲ್ಲಿದೆ. ಯಾಕಂದರೆ ಈಗ JDSನ ಶಾಸಕಿಯವರ ಮನೆಗೆ ಕಾಂಗ್ರೆಸ್ ನಾಯಕ ಮನೆಗೆ ಹೋಗಿದ್ದ,
ಮರಳು ಏನು ನಾವು ಕೆಲಸ ಮಾಡ್ತಾ ಇದೀವಿ ಅದಕ್ಕೆ ತಡೆ ಕೊಡಬೇಡಿ ಅಂತ ಹೇಳಕ್ ಹೋಗಿದ್ದ, ಅಥವಾ ಅದು ಧಮಕಿ ಹಾಕಿದನ್ನ ಅವ್ರು ದೂರು ಕೊಟ್ಟಿದ್ದಾರಾ? ಅದಿಲ್ಲ. ಅವರು ಧಮಕಿನ ಹೋಗಿರ್ಬೋದು, ಚರ್ಚೆ ಮಾಡಿರ್ಬೋದು, ನೀವೇನೋ ತಡೀತಾ ಇದ್ದೀರಂತೆ, ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀರಂತೆ ತಡೀರಿ ಅಂತ ಕೇಳಕ್ ಹೋಗಿರ್ಬೋದು. ಬಟ್ ನಮಗೆ ಬಂದಿರತಕ್ಕಂಥ ಮಾಹಿತಿ ಆತ ಧಮಕಿನೂ ಹಾಕಿಲ್ಲ, ಇವರು ಅವ್ರ ಮೇಲೆ ದೂರನ್ನು ಕೊಟ್ಟಿಲ್ಲ. ಆದರೂ ಕೂಡ ಜನ ಜಾಸ್ತಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಆಗಿರ್ತಕ್ಕಂತಹ ಇದು ಅಗತ್ಯ ಇರಲಿಲ್ಲ. ಅಲ್ಲಿ ಕಾಂಗ್ರೆಸ್ ನಾಯಕನಿಗೆ ಅವ್ರ ಮನೆಗೆ ಹೋಗೋ ಅಗತ್ಯ ಇರಲಿಲ್ಲ. ಮರಳುಗಾರಿಕೆ ಮಾಡೋದ್ರಲ್ಲಿ ಏನ್ ತಪ್ಪು ಅಂತ ಅವ್ರು ಕೇಳ್ತಿದ್ದಾರೆ ಸರ್. ಆಯ್ತು, ಆಗ್ಬೋದು. ಅದ್ರೊಳಗೆ ನಿಮ್ ಸಮರ್ಥನೆಗೆ ಅವ್ರ ಉತ್ತರ ಸಿಕ್ತು ಸರ್. ಅವ್ರು ಧಮಕಿ ಹಾಕ್ತಿದ್ರು ಅಕ್ರಮ ಮರಳುಗಾರಿಕೆ ಮಾಡೋ ತಪ್ಪೇನು ಅಂತ ಕೇಳಿದ್ರೆ ಇದನ್ನ ಹೆಂಗ್ರಿ ಸಮರ್ಥಿಸ್ಕೊಳ್ತೀರಿ? ಈಗ ನಾನು ಅದು ಅಕ್ರಮನ ಸಕ್ರಮನ ಯಾಕಂದ್ರೆ ಕಾನೂನು ಮಾತಾಡ್ತಿರೋದು ಶಾಸಕಿ ಜನಪ್ರತಿನಿಧಿ, ಅವ್ರು ಸುಳ್ಳು ಹೇಳಲಿಕ್ಕೆ ಸಾಧ್ಯನಾ? ದೂರ್ ಕೊಡ್ಬೇಕು. ಯಾಕಂದ್ರೆ ಶಾಸಕಿ ಆಗ್ಲಿ ಸರ್, ಈಗ ದೂರ್ ಕೊಟ್ಟಾರ, ನಾವು ನಮ್ಮ ಮುಖಂಡರು ಅದನ್ನ ಪ್ರಶ್ನೆ ಮಾಡಿ ದೂರ್ ಕೊಟ್ರೆ ಮನೆಗೆ ಹೋಗಿದ್ದಾರೆ. ಈಗ ಶಾಸಕಿಯವ್ರ ಮನೆಗೆ ಹೋಗಿದ್ದಾರೆ, ಯಾರೋ ದೂರ್ ಕೊಟ್ಟಿದ್ದಾರೆ ಅಂದ್ರೆ ಆಯ್ತು, ದೂರ ಮೇಲೆ ಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳು ನಿಲ್ಬೇಕಷ್ಟೇ. ಯಾಕಂದ್ರೆ ನಮಗೂ ಕೂಡ ಸರ್ಕಾರದ ಬಗ್ಗೆ ಒಳ್ಳೆ ಒಂದು ಅಭಿಪ್ರಾಯ ಅದ. ಏನಾದ್ರು ಬದಲಾವಣೆ ಮಾಡ್ತೀವೇನೋ ಮಾಡ್ಬೇಕೇನೋ ಅನ್ನೋಂಥದ್ದು ಇದು ಸರ್ಕಾರ ಇದನ್ನ ಪ್ರಾಮಾಣಿಕವಾಗಿ ಅವ್ರಿಗೆ ಒಂದು ಗಮನಿಸ್ಬೇಕನ್ನಂಥದ್ದು ನನ್ನ ಒಂದು ಒತ್ತಾಯ. ನಮ್ಮ ಉದ್ದೇಶ ನಟರಾಜ್ ಗೌಡ್ರೆ ನೋಡ್ರಿ, ಬಳ್ಳಾರಿಯಲ್ಲಿ ಶಾಸಕರ ಆಪ್ತ ಅಂತೆ, ಅವ್ನ್ ಗನ್ಮ್ಯಾನ್ ಅಂತೆ, ಅವ್ನ್ ಗನ್ಮ್ಯಾನ್ ಇಂದ ಒಬ್ಬ ನಿಮ್ಮದೇ ಪಕ್ಷದ ಕಾರ್ಯಕರ್ತನ ಸಾವಾಗತ್ತಂತೆ ಹೇಳ್ತಿರೋದು ನಾನಲ್ಲ, ನಾನೇನ್ ತನಿಖಾಧಿಕಾರಿ ಎಲ್ಲ ಹೇಳಿದ್ದು ಸಚಿವ ಜಮೀರ್ ಅಹಮದ್ ಖಾನ್. ಇದನ್ನು ಸಮರ್ಥನೆ ಮಾಡ್ಕೊಳ್ತೀರಿ? ಈಗ ಅಧಿಕಾರಿ ಮೇಲೆ ಸರ್ಕಾರಿ ಅಧಿಕಾರಿ ಶಿಡ್ಲಘಟ್ಟದಲ್ಲಿ ಸರ್ಕಾರಿ ಅಧಿಕಾರಿ ಅಮೃತಾ ಗೌಡ ಅವ್ರ ಮೇಲೆ ಧಮಕಿ ಹಾಕಿದ್ದು ನಿಮ್ಮದೇ ಪಕ್ಷದ ಕೆಪಿಸಿಸಿಯ ಕ್ಯಾಂಡಿಡೇಟ್, MLA ಕ್ಯಾಂಡಿಡೇಟ್ ಆಗಿ ನಿಂತಿದ್ದಂತ ವ್ಯಕ್ತಿ. ಇದಕ್ಕೂ ಸಮರ್ಥನೆ ಇದೆ. ಈಗ ಶಾಸಕಿ ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮನೆಗೆ ಬಂದ್ರು, ಅಕ್ರಮ ಗಣಿಗಾರಿಕೆ ತಪ್ಪೇನು ಅಂತಂದ್ರು, ಮನೆಗೆ ಹೋಗೋ ಅವಶ್ಯಕತೆ ಏನಿತ್ತು? ಬೇಸಿಕಲಿ ಇದನ್ನು ಸಮರ್ಥಿಸ್ಕೊಳ್ತೀರಾ? ಇದೆಲ್ಲ ಪ್ರತ್ಯೇಕ ಪ್ರಕರಣ ಸರಿ. ಈ ಗೂಂಡಾ ಕಲ್ಚರ್ 3 ಪ್ರಕರಣಗಳು ಕಾಮನ್ ಸರ್. ಕೇಳಿ ಈಗ 2022 ಇತ್ತು, ಇಡೀ ರಾಜ್ಯ ಗೂಂಡಾ ರಾಜ್ಯ ತರ ಇತ್ತು. ಬಟ್ ಇವಾಗ ಆ ರೀತಿ ಇಲ್ಲ. ಆದಾಗ್ಯೂ ಕೂಡ ಈ ಪ್ರಕರಣಗಳಿದ್ದಾವಲ್ಲ, ಪ್ರಕರಣಗಳನ್ನ ನಾವು ಖಂಡಿಸ್ತೀವಿ. ಒಂದು, ನೀವು ಶಿಡ್ಲಿಘಟ್ಟದ ವಿಷಯ ಹೇಳ್ತಾ ಇದ್ದೀರಾ, 2 FIR ಯಾರು ಆರೋಪಿ ಇದ್ದಾರೆ, ಆರೋಪಿ ತಲೆ ಮರೆಸ್ಕೊಂಡಿದ್ದಾರೆ, ಕೋರ್ಟ್ ಮುಖಾಂತರ ಅವನು ಬೇಲ್ಗೆ ಅಪ್ಲೈ ಮಾಡಿದ್ದಾನೆ ಅಂತ ಮಾಹಿತಿ ಇದೆ. ಅವನು ಪೊಲೀಸ್ ಅಧಿಕಾರಿಗಳು ಅವರನ್ನು ಶೋಧನೆ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಬಳ್ಳಾರಿ ವಿಷಯದಲ್ಲಿ ನಾವು ಅವ್ರ ಮೇಲೆ FIR ಮಾಡಿದ್ದೀವಿ. 6 FIR ಜನಾರ್ದನ್ ರೆಡ್ಡಿನೂ ಆರೋಪಿ ಇದ್ದಾರೆ, ಶ್ರೀರಾಮುಲು ಆರೋಪಿ ಇದ್ದಾರೆ, ಭರತ್ ರೆಡ್ಡಿ ಕೂಡ ಆರೋಪಿ ಇದ್ದಾರೆ. ಅದು ತನಿಖೆ ಆಗ್ತಾ ಇದೆ. ಸುಮಾರು 28 ಜನನ ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ ಪ್ರಕರಣಗಳಲ್ಲಿ ಯಾವಾಗಲೂ ಕಾಂಪ್ರಮೈಸ್ ಇಲ್ಲ. ಇವತ್ತು ನೀವು ಹೇಳ್ತಾ ಇರ್ತಕ್ಕಂಥದ್ದು JDS ಶಾಸಕಿ ಮನೆಗೆ ಕಾಂಗ್ರೆಸ್ ನಾಯಕ ಹೋದ, ಅವ್ರ ಅಕ್ರಮ ಅಲ್ಲ, ಅಕ್ರಮ ನಾನು ಹೇಳ್ತೀನಲ್ಲ, ಆತ ಏನಾದ್ರು ಅವ್ರ ಮನೆಗೆ ಹೋಗಿದ್ರೆ ಅದು ಒಂದು ಶಾಸಕಿಯಾಗಿ ಅವ್ರ ಮನೆಗೆ ಹೋಗೋದ್ರಲ್ಲೂ ತಪ್ಪಿಲ್ಲ. ಆದರೆ ಅಲ್ಲಿ ಧಮಕಿ ಹಾಕಿದ್ದಾರೆ ಅಂತ ಏನಾದ್ರು ಮಾಹಿತಿ ಬಂದ್ರೆ ಖಂಡಿತವಾಗಿ 100ಕ್ಕೆ 100 ಭಾಗ ಇವರಾರು ದೂರು ಕೊಡ್ಬೋದು, ಯಾರು ಶಾಸಕಿಯವರು ದೂರು ಕೊಡ್ಬೋದು, ಇಲ್ಲ ಅವ್ರ PAPS ದೂರು ಕೊಡಬಹುದು, ಅವ್ರ ಮೇಲೆ ಕ್ರಮ ತಗೊಳ್ಳಿ, ಕಾನೂನು ಕ್ರಮ ತಗೊಳ್ಳಿ. ಯೂಶಲಿ ಕಾಂಗ್ರೆಸ್ ಆದ ನಂತರದಲ್ಲಿ ಬಿಜೆಪಿ ವಕ್ತಾರರ ರಿಯಾಕ್ಷನ್ ತಗೊಳ್ತಿದೆ. ಬಟ್ ಒಬ್ಬ ಮಹಿಳಾ ಪ್ರತಿನಿಧಿಯಾಗಿ ಬಂದಿದ್ದಾರೆ ಅಂತ ಹೇಳಿ ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಉಷಾ ಮೋಹನ್ ಅವ್ರನ್ನ ಪ್ರಶ್ನೆ ಕೇಳ್ತೀನಿ. ಮೇಡಮ್, ಇಲ್ಲಿ ಅಧಿಕಾರ ವರ್ಗಕ್ಕೆ ಬಂದ ಮೇಲೆ, ಜನಸೇವೆಗೆ ಅಂತ ಬಂದ ಮೇಲೆ ಪುರುಷ ಮಹಿಳೆ ಅಂತ ಹೇಳಿ ಭೇದ ಭಾವ ಮಾಡಬಾರ್ದು. ಬಟ್ ಸ್ಟಿಲ್ ನಾನಿಲ್ಲಿ ಬಯಾಸ್ ಆಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಹಿಳಾ ಅಧಿಕಾರಿ ಧಮಕಿ ಫೇಸ್ ಮಾಡಬೇಕು, ಮಹಿಳಾ ಶಾಸಕಿ ಧಮಕಿ ಫೇಸ್ ಮಾಡಬೇಕು, ಇದನ್ನ ಹೆಂಗ್ ನೋಡ್ತೀರಿ? ಇದೆಲ್ಲ ಪ್ರತ್ಯೇಕ ಪ್ರಕರಣಗಳು, ಪ್ರತ್ಯೇಕ ಪ್ರಕರಣದಲ್ಲಿ FIR ಆಗಿದೆ, ಕಾನೂನಾತ್ಮಕ ಕ್ರಮ ಆಗ್ತಾ ಇದೆ, ಗೂಂಡಾ ಕಲ್ಚರ್ ಇಲ್ಲ. ಈ ಸ್ಟ್ಯಾಂಡರ್ಡ್ ಉತ್ತರಗಳನ್ನ ಒಪ್ಕೊಳ್ಳೋ ಪರಿಸ್ಥಿತಿ ಇದೆಯಾ ಅಂತ? ಮೊದಲನೇದಾಗಿ ಒಂದು ಮಹಿಳೆಯಾಗೆ ಇವತ್ತು ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆಸ್ ಅ ಪಾರ್ಟಿ ರೆಪ್ರೆಸೆಂಟೇಟಿವ್ ಕೂಡ ಬಹಳ ಅದ್ಭುತವಾಗಿ ನಟರಾಜ್ ಗೌಡರು ಹೇಳಿದ್ರು, ಒಂದು ಮಹಿಳೆಯರದು ಒಂದು ಕ್ರೈಮ್ ರೇಟು ಅವೆಲ್ಲ ಕಡಿಮೆ ಆಗಿದೆ. ನಾನು ಒಂದು ಡೇಟಾ ಸಮೇತ ಹೇಳ್ತೀನಿ. NCRB ಪ್ರಕಾರ 2021ರಿಂದ 2023 2 ವರ್ಷಗಳ ಕಾಲ 40% ವಿಮೆನ್ ಕ್ರೈಮ್ಗಳು ಹೆಚ್ಚಾಗಿದ್ದಾವೆ. ಇದಕ್ಕೇನು ಉತ್ತರ ಕೊಡ್ತೀರಾ ಸರ್? ಮೊದಲನೇದು, ಅದರಲ್ಲಿ ಸರ್ ನಿಮ್ಮದೇ ಇರೋದು, ನಾನು ಹೇಳ್ತಿದ್ದೀನಲ್ಲ 23, 24 ಇದೆ. ಅದಕ್ಕೂ ನೆಕ್ಸ್ಟ್ ಅದಾದ್ಮೇಲೆ ನಾನು ಹೇಳ್ತಿರೋದು 40% ಹೆಚ್ಚಾಗಿದೆ ಅಂತ. 21ರಿಂದ 23 2 ವರ್ಷಗಳ ಕಾಲದ ನಂತರ 40% ಹೆಚ್ಚಾಗಿದೆ. ಅಂದ್ರೆ 24, 25 ಸೇರಿಸಿ ಹೇಳ್ತಿದ್ದೀನಿ. ಅದಾದ ನಂತರ ಇಲ್ಲಿ ಯಾವುದೇ ಶಾಸಕಿ ಅವರಿಗೆ ಮೊದಲ ಆದ್ಯತೆಗಳು ಖಂಡಿತ ಇರ್ತದೆ. ಅದರಲ್ಲೂ ವಿಮೆನ್ ರೆಪ್ರೆಸೆಂಟೇಟಿವ್ ನಾವು 33%ಗೆ ಇವತ್ತು ಹೋರಾಟವನ್ನ ನಾವು ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡಿ ತಗೊಂಡಿರುವಂತದ್ದು. ಆದ್ರೆ ನೀವು ಕೊಡ್ತಿರುವಂತಹ ಮರ್ಯಾದೆ ಇವತ್ತು ಎಂತ ಸ್ಥಿತಿಗೆ ಬಂದಿದೆ ಅಂತ ನಾವೇನು ಕೇಳಿ ಪಡ್ಕೋಬೇಕಾ? ಒಂದು ಅಕ್ರಮವಾಗಿ ನಡೀತಿರುವಂತದ್ದನ್ನ ಪ್ರಶ್ನೆ ಮಾಡಿದಕ್ಕೆ ಇವತ್ತು ನೀವು ಅವರಿಗೆ ಒಂದು ವರ್ಬಲ್ ಅಬ್ಯೂಸ್ ಮಾಡಿದ್ರೆ, ಇದ್ರ ಹಿಂದೆ ಅಮೃತಾ ಗೌಡ ಅವರಿಗೂ ಇದೇ ತರ ಆಗಿತ್ತು. ಆಗ ಮೊಟ್ಟ ಮೊದಲಿಗೆ ನಾನೇ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿದೆ ಮಹಿಳಾ ಆಯೋಗಕ್ಕೆ. ಅಂದ್ರೆ ನಾವು ಹೇಳೋದು ಇಲ್ಲಿ ಪಕ್ಷ ಅಲ್ಲ, ಹೆಣ್ಣು ಮಕ್ಕಳು
ಅವರು ಬಂದಿರೋದು ನಾವು ಮನೆಯನ್ನ ನಡೆಸೋರು, ದೇಶವನ್ನ ನಡೆಸ್ತೀವಿ, ರಾಜ್ಯವನ್ನ ನಡೆಸ್ತೀವಿ, ನಮ್ಮ ಕುಟುಂಬಗಳನ್ನ ನಡೆಸ್ತೀವಿ ಅಂತ ನಾವು ತೋರ್ಸೋದಕ್ಕೆ ಮುಂದೆ ಬಂದಿದೀವಿ. ಆದ್ರೆ ಇವತ್ತು ಈ ರೀತಿಯ ಒಂದು ದಬ್ಬಾಳಿಕೆ, ಒಂದು ಅಬ್ಯೂಸಿಂಗು, ವರ್ಬಲ್ ಅಬ್ಯೂಸಿಂಗ್, ಇದೆಲ್ಲ ಯಾವ ರೀತಿ ಸಹಿಸಬೇಕು? ಇನ್ನು ನಾವು ಯಾವ ಕಾಲದಲ್ಲಿ ಇದೀವಿ? ಅವರಿಗಿಂತ ಬೆಟರ್ ಆಗಿ ಇವತ್ತು ನಾವು ರಾಜ್ಯಗಳಲ್ಲಿ ಒಂದು ಇದು ಕಾನೂನುಗಳು ತರಬಹುದು ಅನ್ನೋದನ್ನ ಪ್ರೂವ್ ಮಾಡ್ತಿರುವಂತ ಕಾಲದಲ್ಲಿ ಇನ್ನೂ ನಾವ್ ಎಷ್ಟು ದಿನಗಳು ಅಂತ ಇವ್ರ ಮಾತುಗಳನ್ನ ಕೇಳಬೇಕು. ಅದ್ರಲ್ಲೂ ವಿಶೇಷವಾಗಿ ನಾನು ಹೇಳೋದು, ಲಾ ಅಂಡ್ ಆರ್ಡರ್ ಇಂದ ಹಿಡಿದು ಇವತ್ತು ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಎಷ್ಟು ಹದಗೆಟ್ಟಿದೆ ಅಂದ್ರೆ, ನಿಜವಾಗ್ಲೂ ಸ್ಮಿತಾ ನಾನೇ ಹೇಳ್ತೀನಿ, ನಮ್ಮ ಮನೆ ಬೀದಿಗಳಲ್ಲೇ ನೀವು 12:30 ಮೇಲೆ ಓಡಾಡ್ಲಿಕ್ಕೆ ಆಗಲ್ಲ. ನಾನು ಹೋಟ್ಲು ಮುಚ್ಕೊಂಡು ಬರ್ತೇನೆ, ನಾನು ಹೋಟ್ಲು ನಡೆಸ್ತೇನೆ, ಕ್ಲೋಸ್ ಮಾಡಿ ಬರ್ಬೇಕಾದ್ರೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ನಾನು ಇದನ್ನ ರೈಸ್ ಮಾಡ್ತಾನೆ ಇದ್ದೀನಿ. ಇದನ್ನ ನಾನು ಲಾಸ್ಟ್ ವೀಕ್ ಒಂದು ಕಂಪ್ಲೇಂಟ್ ಹೆಚ್ಚಾಯಿತು ಅಂತ ಹೇಳಿ ನೀವು ಆರೋಪ ಖಂಡಿತವಾಗ್ಲೂ ಹೇಳ್ತೇನೆ ನಾನು ಇದನ್ನ. ನಾವು ಆಮ್ ಆದ್ಮಿ ಪಕ್ಷ ದಿಲ್ಲಿ ಸರ್ಕಾರ ಭಾಳ ಮಾದರಿ ಸರ್ಕಾರ ಅನ್ಕೊಂಡಿದ್ವಿ. ಇವನ್ ಗ್ಯಾರಂಟಿ ಯೋಜನೆಯಲ್ಲಿ ಕೂಡ ಅವರೇ ಮೇಲ್ಪಂಕ್ತಿ ಹಾಕ್ಕೊಟ್ರು. ಅವರ ರಾಜ್ಯಸಭಾ ಸದಸ್ಯೊಬ್ಬಳಿಗೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಅವರ ಸಹಾಯಕನೊಬ್ಬ ಹೊಡೆದ, ಫಿಸಿಕಲ್ ಅಸಾಲ್ಟ್ ಮಾಡ್ದ ಅಂತ ಬಹಳ ಗಂಭೀರವಾದ ಪ್ರಕರಣ ನಡೀತು. ಅವಾಗ ಎಷ್ಟು ಕರ್ನಾಟಕದ ಕಾರ್ಯಕರ್ತರು ಯಾರಾದ್ರೂ ಪ್ರತಿಭಟಿಸಿದ್ರೆ ನೀವು ಆ ಮೇಳೆ ಪರವಾಗಿ? ರಾಜ್ಯಸಭಾ ಸದಸ್ಯ ಸುಮ್ಮನೆ ಸಾಮಾನ್ಯ ಕಾರ್ಯಕರ್ತೆ ಅಲ್ಲ. ನಾನು ದೆಹಲಿಯಲ್ಲೇ ಇದ್ವಿ, ಯಾರೇ ಮಾಡ್ಲಿರ್ಲಿ ನಮ್ಮ ನ್ಯಾಷನಲ್ ಕನ್ವೀನರ್ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ, ಖಂಡಿತವಾಗ್ಲೂ ಇದನ್ನ ಲಾ ಅಂಡ್ ಆರ್ಡರ್ ತಗೊಳ್ಳಿ ಅಂತ ಇಮಿಡಿಯೇಟ್ ಆಗಿ ಅವ್ರು ಅದನ್ನ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು ನಾವು ಅಲ್ಲೇ ಇದ್ವಿ. ನಾನು ಇನ್ನೊಂದು ವಿಚಾರ, ಈ ಹಿಂದೆ ಪ್ರಿಯಾಂಕ ಖರ್ಗೆ ಅವರು ಸಹ ಒಂದು ವರ್ಬಲ್ ಅಬ್ಯೂಸ್ ಮಾಡ್ತಾರೆ, ಅದನ್ನೂ ಸಹ ನಾವು ತಗೊಂಡಿದ್ವಿ. ಅದಾದ ನಂತರ ಬಿಜೆಪಿ MLAಗಳು, ಇದು MLC ಆದಂತಹ ಒಬ್ರು ಮಾತಾಡ್ತಾರೆ, ಅದನ್ನೂ ಸಹ ನಾವು ಕಂಪ್ಲೇಂಟ್ ತಗೊಂಡು. ನಾನು ಹೇಳೋದು ಮಹಿಳೆಯಾಗಿ ನಾನು ಇವತ್ತು ಮಾತಾಡ್ತಿದ್ದೀನಿ, ಅದು ನಮ್ಮ ಪಕ್ಷದಲ್ಲಿ ಆದ್ರೂ ಕೂಡ ನಾನು ರೈಸ್ ಮಾಡಿದ್ದೀನಿ, ಅದನ್ನ ನಾನು ರಾಜಾರೋಷವಾಗಿ ಹೇಳ್ಕೊಳ್ತೀನಿ. ಉತ್ಕರ್ಷ್ ಅವರೇ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು ಕರೆಮ್ಮ ನಾಯಕ್ ಅವರು, ಶಿಕ್ಷೆ ಆಗುತ್ತೆ ಅನ್ನೋ ಭಯ ಇದ್ದಿದ್ರೆ ಹಿಂಗೆ ಯಾಕೆ ಮಾಡ್ತಿದ್ರು, ಮನೆಗೆ ಬಂದು ಧಮಕಿ ಯಾಕೆ ಹಾಕ್ತಿದ್ರು, ಮನೆಗೆ ಬಂದು ಪ್ರಶ್ನೆ ಅಂದ್ರೆ ಈ ಶಿಕ್ಷೆಯ ಭಯ ಹುಟ್ಟಿಸೋ ಕರ್ತವ್ಯ ಕೇವಲ ಪೊಲೀಸ್ ಇಲಾಖೆದ ಮಾತ್ರನ? ಯಥಾ ರಾಜ ತಥಾ ಪ್ರಜಾ ಅನ್ನೋ ಮಾತು ಕ್ಲೀಶೆ ಅನ್ನಿಸಬಹುದು, ಬಟ್ ಸರ್ಕಾರ, ಹೋಮ್ ಮಿನಿಸ್ಟ್ರಿ ಇದರ ಕರ್ತವ್ಯವನ್ನ ನಾವು ಇಲ್ಲಿ ಚರ್ಚೆ ಮಾಡೋ ಹಾಗೆ ಇಲ್ವಾ ಅಂತ? ಮೇಡಮ್ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅನೇಕ ಚರ್ಚೆಗಳನ್ನು ನಾವೇ ಮಾಡಿದ್ದೇವೆ. ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಮತ್ತೆ ಅತ್ಯಂತ ಅಸಮರ್ಥ ಗೃಹ ಸಚಿವರು ಅಧಿಕಾರಕ್ಕೆ ಬಂದ ಮೇಲೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿ, ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ನಟರಾಜ್ ಗೌಡ್ರೆ, ನೀವು ಮಾತಾಡಿದೀರಾ, ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿ ಹಳ್ಳ ಹಿಡಿದಿದೆ. ಈಗ ನೀವೇ ಹೇಳಿದ್ರಿ, ಶಿಡ್ಲಘಟ್ಟದಲ್ಲಿ ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟ್ ಆ ಮಹಿಳಾ ಅಧಿಕಾರಿಗೆ ಹೀನಾಮಾನವಾಗಿ ನಿಂದಿಸ್ತಾನೆ, ಕೇಳಕ್ಕನ ಆಗ್ತದ? ಇವತ್ತವರೆಗೂ ಗೃಹ ಇಲಾಖೆ ಆ ಶಾಸಕ ರಾಜೀವ್ ಗೌಡ ಎಲ್ಲಿದ್ದಾನಂತ ಅವನಿಗೆ ಮಾಹಿತಿ ಕೂಡ ಯಾರಿಗೂ ಕೂಡ ಇಲ್ಲ. ಆಮೇಲೆ ಸ್ವಕ್ಷೇತ್ರ ವರುಣಾ ಕ್ಷೇತ್ರದಲ್ಲಿ, ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಸರ್ವೆ ಮಾಡಕ್ ಹೋಗ್ತಾರೆ ಅಷ್ಟೇ. ಅವನೇನ್ ಹೇಳ್ತಾನೆ, ನಿಮ್ಮ ಹೆಣ ಬೀಳುತ್ತೆ ಮೊದಲು ಅಂತ. ಇವತ್ತೇನ್ ಆಕ್ಷನ್ ಆಗಿದೆ ಗೊತ್ತಿಲ್ಲ. ಬಳ್ಳಾರಿಯಲ್ಲಿ ಇವರ ಶಾಸಕ ನಾರಾ ಭರತ್ ರೆಡ್ಡಿಯ ಪಟಾಲಂ ಏನಿತ್ತು, ಫೈರಿಂಗ್ ಅನ್ ಮಾಡ್ತಾರೆ, ಇವತ್ತಿಗೂ ಏನಾಯ್ತು ಮಾಹಿತಿ ಇಲ್ಲ. ಇವತ್ತು ಒಬ್ಬ ಸಿದ್ದರಾಮಯ್ಯನವರು ಮೊನ್ನೆ ಪೊಲೀಸ್ ಆಫೀಸರ್ಸ್ ಅನ್ನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಅವ್ರು ಹೇಳ್ತಾರೆ, ಮಹಾರಾಷ್ಟ್ರದಿಂದ ಬಂದು ಡ್ರಗ್ಸ್ ಅನ್ನು ಪತ್ತೆ ಮಾಡ್ತಾರೆ ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ಓಪನ್ಲಿ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ. ಅದಕ್ಕಿಂತ ಹೀನಾದ ಪರಿಸ್ಥಿತಿ. ನೀವು ಹೇಳ್ದಂಗೆ ಕರೆಮ್ಮ ನಾಯಕ್ ಅವ್ರ ಶಾಸಕರ ಮನೆಗೆ ಹೋಗಿ ಅಬ್ಜೆಕ್ಷನ್ ಬರ್ಬೋದು ನಟರಾಜ್. ಅಲ್ಲ, ಅದಕ್ಕೆ ಲೆಟ್ ಮಿ ಫಿನಿಶ್. ಅಲ್ಲ, ಶಾಸಕರ ಮನೆಗೆ ಹೋಗಿ ನೇರವಾಗಿ ಧಮಕಿ ಹಾಕ್ತಾರೆ ಅಂದ್ರೆ ಏನ್ ಅರ್ಥ? ಮತ್ತೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಯಾಕೆ ಹದಗೆಟ್ಟಿದೆ ಅಂತಂದ್ರೆ, ಪ್ರತ್ಯೇಕ ಪ್ರಕರಣವನ್ನ ಪ್ರತ್ಯೇಕವಾಗಿ ಅಡ್ರೆಸ್ ಮಾಡ್ತಾ ಇದೆ ಗೃಹ ಇಲಾಖೆ. ಇವ್ರು ಅಡ್ರೆಸ್ ಮಾಡ್ತಾ ಇರೋ ಕಾರಣಕ್ಕೆ ಇವತ್ತು ಈ ಪ್ರಕರಣಗಳಾಗ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ನೋಡಿ ಮೇಡಮ್, ಗೃಹ ಇಲಾಖೆ ನಿಷ್ಕ್ರಿಯಗೊಂಡಿದೆ. ಇವ್ರಿಗೆ ಏನ್ ಗೊತ್ತಾ, CM ಅವರಾಗ್ಲಿ DCM ಅವ್ರಿಗೆ ಕೇವಲ ತಮ್ಮ ಕುರ್ಚಿ ಉಳಿಸ್ಕೊಳ್ತಕ್ಕಂತ ಹಪಾಹಪಿ ಬಿಟ್ರೆ ಕಾನೂನು ಸುವ್ಯವಸ್ಥೆ, ಜನರ ಸುರಕ್ಷತೆ, ಮಹಿಳಾ ಸುರಕ್ಷತೆ ಬಗ್ಗೆ ಯಾವ ಬದ್ಧತೆ ಕೂಡ ಇಲ್ಲ. ಅಲ್ಲ, ಕಾನೂನು ಕಾಪಾಡ್ತಕ್ಕಂತ ಒಬ್ಬ DGP ರಾಮಚಂದ್ರ ರಾವ್ ಅವರ ಆ ವಿಡಿಯೋ ಯಾರಾದ್ರೂ ನೋಡ್ಲಿಕ್ಕೆ ಸರ್, ಇವತ್ತು ಆ ವಿಚಾರನೂ ಚರ್ಚೆ ಮಾಡೋಣ. ಬಟ್ ದೇವರಾಜ್ ಸರ್, ನಿಮ್ಮದೇ ಪಕ್ಷದ ಶಾಸಕರು ಅವ್ರು ಮಾಡ್ತಿರೋದು ಅವ್ರ ಪ್ರಕಾರ, ಹಾಗೆ ನಮಗ್ ಸಿಕ್ಕ ಮಾಹಿತಿ ಪ್ರಕಾರನು ಅಕ್ರಮವನ್ನ ತಡೆಗಟ್ಟೋ ಕಾರ್ಯ. ಶಾಸಕರೊಬ್ರು ಇಂಥ ಕಾರ್ಯಕ್ಕೆ ಧುಮುಕಿರೋದೇ ವಿರಳ ಇತ್ತೀಚಿನ ದಿನಗಳಲ್ಲಿ. ಹಾಗಿರ್ಬೇಕಾದ್ರೂ ಧಮಕಿ ದಬ್ಬಾಳಿಕೆ ಅಂತಂದ್ರೆ ಈ ವ್ಯವಸ್ಥೆ ಬಗ್ಗೆ ನಾವು ಪ್ರಶ್ನೆ ಮಾಡಬಾರ್ದಾ ಅಂತ? ಅಮ್ಮ, ಅಲ್ಲಿ ದೇವದುರ್ಗದಲ್ಲಿ ಯಾವ ರೀತಿ ಪಾಳ್ಯಗಾರಿಕೆ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ. ಶ್ರೀಮತಿ ಕರಿಯಮ್ಮ ನಾಯಕ್ ಅವರು ಎಷ್ಟು ಪ್ರಾಮಾಣಿಕವಾಗಿ ಭಾಳಷ್ಟು
ತಳಮಟ್ಟದಿಂದ ಬಂದಂಥ ಶಾಸಕಿ ಅವರು. ಬಹಳಷ್ಟು ದೊಡ್ಡ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಮೇಲ್ಗಡೆ ಬಂದಂಥ ಶಾಸಕಿ. ಜನಗಳ ಪ್ರೀತಿಯನ್ನು ಯಾವುದೇ ಹಣವನ್ನು ಕೊಟ್ಟು ಕೊಂಡ್ಕೊಳ್ಳಿಲ್ಲ ಅವರು. ಬಹಳಷ್ಟು ಪ್ರೀತಿಯನ್ನು ಗಳಿಸಿ ಜನಗಳ ದುಡ್ಡನ್ನು ಕೊಟ್ಟು ಇವರನ್ನು ಗೆಲ್ಲಿಸಿರುವಂಥ ಒಬ್ಬ ಬಹಳಷ್ಟು ವಿರಳವಾದ ಶಾಸಕಿ. ಟೋಲ್ ಬಗ್ಗೆ ಹೋರಾಟ ಮಾಡ್ತಾರೆ, ಅದರಲ್ಲಿ ಸಕ್ಸಸ್ ಆಗ್ತಾರೆ. ಈಗೇನಾಗಿದೆ, ಅಲ್ಲಿರ್ತಕ್ಕಂಥ ಎಲ್ಲ ರೈತರಿಂದ ಇವರಿಗೆ ಹಲವಾರು ಸಾವಿರಾರು ದೂರುಗಳು ಬರುತ್ತೆ. ಒಂದಲ್ಲ ಎರಡಲ್ಲ, ಸಾವಿರಾರು ದೂರು ಬರುತ್ತೆ. ಯಾರ ಒಂದು ನೇತೃತ್ವದಲ್ಲಿ ಈ ಮರಳು ದಂಧೆ ಕೃಷ್ಣಾ ನದಿ ತೀರದಲ್ಲಿ ನಡೀತಿದೆ ಅಂತಕ್ಕಂಥದ್ದು ಇವತ್ತೊಂದು ದಿವಸ ಅಲ್ಲಿರತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಆದಾಗ್ಯೂ ಸಹ ಅದನ್ನು ಇವರು ಹೋರಾಟ ಮಾಡಿ ನಿಲ್ಲಿಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ, ರೈತರ ಹಿತವನ್ನು ಕಾಯ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಪರಾಭವಗೊಂಡಂಥ ಒಬ್ಬ ಏನು ಕಾಂಗ್ರೆಸ್ ಅಭ್ಯರ್ಥಿಯ ಸಹೋದರ ಬಂದು ಇವತ್ತು ಮನೆಗೆ ನುಗ್ಗಿ ಅವರಿಗೆ ಬೆದರಿಕೆ ಹಾಕ್ತಾನೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಎಷ್ಟು ಹದಪತನವನ್ನು ನೈತಿಕವಾಗಿ ಕಂಡಿದೆ ಈ ರಾಜ್ಯದಲ್ಲಿ. ಅಂದರೆ ಇಷ್ಟು ಕೀಳು ಮಟ್ಟಕ್ಕೆ ನಾವು ಕಾಂಗ್ರೆಸ್ ಸರ್ಕಾರ ಹೋಗಿದ್ದು ನನಗೆ ಜ್ಞಾಪಕ ಇದೆ. ಹಿಂದೆ 1975ರಲ್ಲಿ ಈ ಮಟ್ಟವನ್ನು ತಲುಪಿತ್ತು ಈ ಕಾಂಗ್ರೆಸ್ ಸರ್ಕಾರ. ಆ ಒಂದು ಪರಿಸ್ಥಿತಿಯನ್ನು ಮರುಕಳಿಸ್ಲಿಕ್ಕೆ, ಮರುಸ್ಥಾಪನೆ ಮಾಡಲಿಕ್ಕೆ ರಾಜ್ಯದಲ್ಲಿ ಹುನ್ನಾರವನ್ನು ಮಾಡ್ಕೊಂಡಿದೆ ಅಂತಕ್ಕಂಥದ್ದು. ಅಮ್ಮ, ಈ ಮರಳು ದಂಧೆ ಬಗ್ಗೆ ಮೊದಲು ಹೇಳ್ತೀನಿ, ನಂತರ ಮಟ್ಕಾ ಬಗ್ಗೆ ಬರ್ತೀನಿ. ಮರಳು ದಂಧೆ ಫಸ್ಟ್ ನಾವು ಇದ್ರ ಬಗ್ಗೆ ವಿರೋಧವನ್ನು ಮಾಡಿದಂಥವ್ರು ಅಲ್ಲಿದ್ದಂಥ ಅಧಿಕಾರಿ ಭದ್ರಾವತಿಯಲ್ಲಿ. ಅಲ್ಲಿ ಧಮಕಿ ಹಾಕಿದ್ದಂಥವ್ರು ಯಾರು? ಇದೇ ಶಾಸಕ, ಕಾಂಗ್ರೆಸ್ ಶಾಸಕರ ಪುತ್ರ. ಆದ್ರೂ ಸಹ ಪುತ್ರನ ಇಲ್ಲಿವರೆಗೂ ಏನೇನ್ ದಬ್ಬಾಳಿಕೆಗಳು ಬಂತು, ಬೆದರಿಕೆಗಳು ಬಂತು. ಅಮ್ಮ, ಒಂದು ಕಡೆ ಪ್ರಾಮಾಣಿಕವಾಗಿ ಅಧಿಕಾರಿಗಳು ಕೆಲಸ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ, ಮತ್ತೊಂದು ಕಡೆ ಯಾವುದೇ ಅಧಿಕಾರಿಗಳು ಇವ್ರ ಪರವಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಅಲ್ಲಿ ಉಳಿಲಿಕ್ಕೆ ಆಗ್ತಿದ್ದಿಲ್ಲ. ಅಂದ್ರೆ ಅಧಿಕಾರಿಗಳು ಯಾವ ಸ್ಥಿತಿ ಬರ್ತಿದೆ. ಅದೇ ನಮ್ಮ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಹೇಳಿ? ಅಲ್ಲಿ ಪ್ರಾಮಾಣಿಕ ಅಧಿಕಾರಿಗೆ ನಾನು ಇನ್ನು ಮುಂದೆ ಬದುಕಲಿಕ್ಕಾಗಲ್ಲ, ಈ ವ್ಯವಸ್ಥೆ ವಿರುದ್ಧವಾಗಿ ಹೋರಾಟ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಖಾತ್ರಿ ಆದ್ಮೇಲೆ ತನ್ನನ್ನು ಆತ್ಮಹತ್ಯೆ ಮಾಡ್ಕೊತಾನೆ. ಇವತ್ತು ಯಾವ ಸ್ಥಿತಿಗೆ ಬಂದಿದೆ? ಒಬ್ಬ ಶಾಸಕನ ಮನೆಯವರ ಹೆಸರಿಗೆ ಇವತ್ತಿನ ದಿವಸ ಹಣ ಬಂದಿದೆ ಅಂತಕ್ಕಂಥದ್ದು ಮಾಹಿತಿ ಬರ್ತಾ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಹೀನಾಯ ಸ್ಥಿತಿಗೆ ಬರ್ತಿದೆ ಅಂತಂದ್ರೆ ನನಗೆ ನಿಜಕ್ಕೂ ಇದು ಒಬ್ಬ ಶಾಸಕಿಯ ಮನೆಗೆ ಒಬ್ಬ ವ್ಯಕ್ತಿ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಹೋದ್ಮೇಲೂ ಸಹ ಇಲ್ಲಿವರೆಗೂ ಅವನು ಬಂಧಿಸ್ತಿಲ್ಲ ಅಂದ್ರೆ ನೂರಾರು ಜನ ಹೋಗಿದ್ದಾರೆ. ಅಲ್ಲ, ಅದರಲ್ಲೂ ವಿಶೇಷವಾಗಿ ಅದರ ನೇತೃತ್ವವನ್ನು ವಹಿಸಿದಂಥವನು ಯಾರು? ಒಂದು ಪ್ರಾಭವಗೊಂಡಂತ ಒಬ್ಬ ಅಭ್ಯರ್ಥಿಯ ಸಹೋದರ ಹೇಗೆ ಅವ್ರ ಮನೆಗೆ ಹೋದ? ಅವನು ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷದವರು ಯಾವುದೇ ಕಾರಣಕ್ಕೂ ಇನ್ನೊಬ್ಬ ಶಾಸಕರ ಮನೆಗೆ ಹೋಗಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಈ ವಿಷಯದಲ್ಲಿ ಧಮಕಿ ಹಾಕ್ಲಿಕ್ಕೆ ಜನಗಳು ಕರ್ಕೊಂಡು ಅಲ್ಲಿಗೆ ಹೋಗ್ತಾನೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಗೂಂಡ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ತುದ್ಗಾಲ್ ಮೆಂತಿದೆ. ನನ್ನ ಸ್ನೇಹಿತರು ಹೇಳಿದಾಗ, ಉತ್ಕರ್ಷ್ ಹೇಳಿದಾಗ, ಈ ರಾಜ್ಯದಲ್ಲಿ ಗೃಹ ಸಚಿವರು ಬದುಕಿದಾರಾ ಅಂತಕ್ಕಂಥ ಸಂಶಯ ನಮಗೆ ಬರ್ತಿದೆ. ನಿಜವಾಗ್ಲೂ ಉಸಿರಾಡ್ತಾರ. ಅಮ್ಮ, ಪ್ರತಿ ಸಂದರ್ಭದಲ್ಲೂ ಸಹ ಈ ಒಂದು ಗೃಹ ಸಚಿವರಿಗೆ ನೋಡಿ, ಅಲ್ಲಿ ಬಳ್ಳಾರಿಯಲ್ಲಿ ಆದಾಗ ಅಲ್ಲಿ ನಡೆದಂತ ಪೊಲೀಸ್ ಆಫೀಸರ್ ಸಭೆಯನ್ನ ಇನ್ಯಾರೋ ಸಚಿವರು ಮಾಡ್ತಾರೆ, ಅದು ನನಗೆ ಗೊತ್ತೇ ಇಲ್ಲ ಅಂತಾರೆ. ಇಷ್ಟೊಂದು ಬೇಜವಾಬ್ದಾರಿ ನಡವಳಿಕೆ. ಅಮ್ಮ, ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇದೇ ಮೈಸೂರಲ್ಲಿ ಒಂದು ರೇಪ್ ಆದಂತ ಸಂದರ್ಭದಲ್ಲಿ ಅವಾಗ ಅವರು ರಾಜೀನಾಮೆ ಕೇಳ್ತಾರೆ ಕಾಂಗ್ರೆಸ್ನವರು. ಇದೇ ಮೈಸೂರಿನಲ್ಲಿ ದಸರಾದ ನೆಕ್ಸ್ಟ್ ಡೇ ರೇಪ್ ಆಗುತ್ತೆ. ಇದೇ ದಸರಾದ ನೆಕ್ಸ್ಟ್ ಡೇಗೆ ಸಿದ್ದರಾಮಣ್ಣವರ ಒಂದು ತವರು ಜಿಲ್ಲೆಯಲ್ಲಿ ದಸರಾದ ನೆಕ್ಸ್ಟ್ ಡೇಗೆ ಒಂದು ಹೆಣ್ಣು ಮಗಳು ರೇಪ್ ಆಗುತ್ತೆ. ಸರ್ಕಾರಕ್ಕೆ ಗೊತ್ತಿರೋದಿಲ್ಲ, ಆಮೇಲೆ ನೆಕ್ಸ್ಟ್ ಡೇ ಗೊತ್ತಾಗುತ್ತೆ. ಏನು, ಒಂದು ಪ್ರಾಣ ಹೋಗೋ ಸ್ಥಿತಿಲಿ ಇರ್ತಕ್ಕಂಥ ಹೆಣ್ಣು ಮಗಳು. ಅಂದ್ರೆ ಈ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಕಡೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಇದರಲ್ಲೂ ಗೃಹ ಸಚಿವರಂತೂ ಸಂಪೂರ್ಣವಾಗಿ ಸರ್, ಇದು ಪ್ರತ್ಯೇಕ ಪ್ರಕರಣಗಳು, ಹೀಗಾಗಿ ಸರ್ಕಾರ ಅಥವಾ ಗೃಹ ಇಲಾಖೆ ಗೃಹ ಸಚಿವರನ್ನ ಬ್ಲೇಮ್ ಮಾಡಬಾರ್ದು. ಇದೆಲ್ಲವೂ ಕೂಡ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳು, ಪೊಲೀಸ್ ಡಿಪಾರ್ಟ್ಮೆಂಟು ಅಥವಾ ಸರ್ಕಾರಿ ಅಧಿಕಾರಿಗಳಾದ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೂ ಏನೋ ಆಗುತ್ತೆ. ಇದಕ್ಕೂ ಗೃಹ ಸಚಿವರಿಗೂ ಏನ್ ಕನೆಕ್ಷನ್? ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, ಹಿಂಗೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಸರ್? ನಮ್ಮ ಹಳೆ ಮೈಸೂರಿನಲ್ಲಿ ಚಿತ್ರದುರ್ಗ, ಹೈದರಾಬಾದ್ ಕರ್ನಾಟಕದಲ್ಲಿ ದೇವದುರ್ಗ. ನೋಡಿ, ಹೆಸರು ದೇವದುರ್ಗ. ಒಂದು ಕಾಲದಲ್ಲಿ ಅದು ಬೆಂಗಾಡಾಗಿತ್ತು. ನೀವೆಲ್ಲ ಬಿಸಿಲು ನಾಡು ಅಂತ ಕರಿತಾ ಇದ್ರಿ ಬೆಂಗಳೂರು ಪತ್ರಕರ್ತರೆಲ್ಲ, ನಮ್ಮ ಬೀದರ್, ಗುಲ್ಬರ್ಗ, ರಾಯಚೂರು ಜಿಲ್ಲೆಗಳನ್ನು. ಈಗ ಅಪ್ಪರ್ ನಾರಾಯಣಪುರ ಡ್ಯಾಮ್ ಆದಮೇಲೆ, ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಆದಮೇಲೆ ಎಲ್ಲ ನೀರಾವರಿ ಸಮೃದ್ಧಿ ಬಂದ್ಬಿಡಿದೆ. ಇವತ್ತೆಲ್ಲ ಭತ್ತದ ಗದ್ದೆಗಳನ್ನ ನೋಡ್ತಾ ಇದ್ದಾರೆ ದೇವದುರ್ಗದಲ್ಲಿ. ಕಮರ್ಷಿಯಲ್ ಆಕ್ಟಿವಿಟಿ ದೇವದುರ್ಗ, ಶೋರಾಪುರ್, ಶಾಪುರ್, ಜೇವರ್ಗಿವರೆಗೂ ಕೂಡ ಸಾಕಷ್ಟು ಸಮೃದ್ಧಿ, ಅಂದ್ರೆ ಕೃಷಿ ಆಧಾರಿತ ಸಮೃದ್ಧಿ ಬಂದ್ಬಿಟ್ಟಿದೆ. ಮಂಡ್ಯ, ಹಾಸನ ನೋಡಿದಂಗೆ ಆಗುತ್ತೆ. ಆದರೆ ನಿಜಾಮರ ಕಾಲದಿಂದ ಅಲ್ಲಿ ಬೇರೂರಿರುವಂಥ ಪಾಳೆಗಾರಿಕೆ ಸಂಸ್ಕೃತಿ ಇವತ್ತಿಗೂ ಬದಲಾಗಿಲ್ಲ. ಇವ್ರು 3ನೇ ಮಹಿಳೆ ದೇವದುರ್ಗದ ಗೆಲ್ತಾರು. 1985 ಚುನಾವಣೆ ಡಾಕ್ಟರ್ ಪುಷ್ಪಾವತಿ ಅಂತ ಜನತಾ ಪಕ್ಷದ ಗೆದ್ರು. MBBS ಡಾಕ್ಟರ್ ಆಕೆ. ಅವಾಗ ಅದು ಪರಿಶಿಷ್ಟ ಜಾತಿಗೆ ಮೀಸಲಾಗಿತ್ತು. ಅವ್ರನ್ನ ಮಂತ್ರಿ ಮಾಡಿದ್ರು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ. 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ನಮ್ಮ ಕ್ರಾಂತಿಕಾರಿ ಸಾಹಿತಿ BT ಲಲಿತಾ ನಾಯಕ್, ಚಿಕ್ಕಮಗಳೂರು ಮೂಲದ ಲಲಿತಾ ನಾಯಕ್ ಅವರು ಅಲ್ಲಿಂದ MLA ಆಗಿ ಬಂದು ಅವರು ಕೂಡ ಮಂತ್ರಿ ಆಗಿದ್ರು. ಇದಾದ 3ನೇ ಮಂತ್ರಿ ಕರೆಮ್ಮ ನಾಯಕ್ ಅಂತ. ಅಲ್ಲಿ ನಮ್ಮ ರಾಯಚೂರು ಜಿಲ್ಲೆ, ಇದು ದೇವದುರ್ಗ ನಮ್ಮ ತಂದೆ ಕಡೆ ನನ್ನ ಪೂರ್ವಿಕರ ನೇಟಿವ್ ಪ್ಲೇಸ್, ಅದು ಪರ್ಮನೆಂಟ್ ನೇಟಿವ್ ಪ್ಲೇಸ್. ಅದು ಇವತ್ತು ಕೂಡ ಅಲ್ಲೆಲ್ಲ ದಣಿಗಳು, ದೊರೆಗಳು, ದೊರೆಸಾನಿಗಳು, ಅವ್ರದೇ ದರ್ಬಾರು. ಅವ್ರು ಯಾವ ಜಾತಿಯವರಾದ್ರಾಗ್ಲಿ ಅಧಿಕಾರಸ್ಥ ಅಂತ ದಣಿ ಅಂತ. ಆ ದಣಿ ಏನಂದ್ರೆ ಒಂದೇ ಕುರ್ಚಿ ಹಾಕೊಂಡಿರ್ತಾನೆ, ತನ್ನ ನೋಡಕ್ ಬರೋ ಜನರಿಗೆ ಯಾರಿಗೂ ಕೂತ್ಕೊ ಅಂತ ಹೇಳಲ್ಲ, ಅದು ಕೈ ಕಟ್ಕೊಂಡು ನಿಂತಿರ್ಬೇಕು.
ಇಂಥ ಪ್ರವೃತ್ತಿಗೆ ಯಾರಾದರೂ ಒಬ್ಬ ಪರ್ಯಾಯ ಶಕ್ತಿ ಈ ತರ ಬಂದ್ರೆ ಆಕೆ ಪಾಪ ನಾರಿ ಶಕ್ತಿ ಈ ಕರೆಮ್ಮ ನಾಯಕು ಇದು ಒಂದಲ್ಲ ಅವ್ರು ಗೆದ್ದಾಗಿನಿಂದ ಒಂದಿಲ್ಲ ಒಂದು ಅವಾಂತರಗಳಾಗ್ತಾ ಇದೆ, ಹೋರಾಟಗಳು ಬೆದರಿಕೆ, ಅವ್ರ ಮೇಲೆ ಹಲ್ಲೆ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಇದನ್ನ ಪಕ್ಷಾತೀತವಾಗಿ ನೋಡ್ಬೇಕು. ಇವರೇನು ಬಿಜೆಪಿ ಶಾಸಕರು ಮೊದಲೇನಿದ್ರು ಅವರು ಬಹಳ ಸಂಭಾವಿತರು, ಸುಸಂಸ್ಕೃತರು, ಸಂಭಾವಿತರು. ಅವರು ಅಲ್ಲಿನ ಕಲ್ಚರ್ ಯಾವ ಥರ ಇದೆ ಆ ಥರ. ಆಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಬ್ಬ ಮಹಿಳಾ ಶಾಸಕಿ, ಅವ್ರ ಮಾತಿನಲ್ಲಿ ಒಂದು ಮುಗ್ಧತೆ ಇದೆ, ಅಸಹಾಯಕತೆ ಇದೆ. ಎಲ್ಲ ಪಕ್ಷದವರು ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಈ ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ 371J ಬಂದ್ಮೇಲೆ ಕೂಡ ಬದಲಾಗ್ತಾ ಇಲ್ಲ ನೋಡಿ. ಪೊಲೀಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಕಾಪಿ ಮಾಡಿ ಎಲ್ಲಿ ಸಿಕ್ಕರು, ಗುಲ್ಬರ್ಗಾದಲ್ಲಿ ಸಿಕ್ಕಾಕೊಂಡ್ರು. ಬಿಜೆಪಿ ಸರ್ಕಾರ ಇದ್ರು, ಬಿಜೆಪಿಗೆ ನಾಯಕಿರೇ ಒಬ್ಳು ಸಿಕ್ಕಾಕೊಂಡ್ರು. ಟೀಚರ್ಸ್ ರಿಕ್ರೂಟ್ಮೆಂಟ್ ಎಕ್ಸಾಮು ಮತ್ತೆ ಕಾಪಿ ಎಲ್ಲಿ ನಡೀತು, ಅಲ್ಲೇ ನಡೀತು. ಈಗ ಓಟ್ ಚೋರಿ ಎಲ್ಲಿ ನಡೀತದೆ, ಅದು ಅಲ್ಲೇ ನಡೀತಿಲ್ಲ ಅಲ್ಲಂದ್ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ? ನಮ್ಮ ಕರ್ನಾಟಕದ ಸರ್ವಶ್ರೇಷ್ಠ ನಾಯಕರೆಲ್ಲ ಅಲ್ಲಿಂದ ಬಂದವರು, ವೀರೇಂದ್ರ ಪಾಟೀಲ್, ಧರ್ಮ್ ಸಿಂಗ್, ಮಲ್ಲಿಕಾರ್ಜುನ್ ಖರ್ಗೆ ಇತ್ಯಾದಿಯಾಗಿ. ಖರ್ಗೆ ಅವರಂತೂ ಇವತ್ತು ಅಖಿಲ ಭಾರತ ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ. ಅವರೇ ಪಾಪ ಮೊನ್ನೆ ಅಸಹಾಯಕರಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಓಪನ್ ಆಗಿ ಕೇಳಿದ್ರು, ನಮ್ಗಿನ್ ಶಾಲೆಗಳು ಕೊಡಬೇಡಿ, ಇರೋ ಶಾಲೆಗಳಿಗೆ ಶಿಕ್ಷಕರಿಲ್ಲ, ಅವ್ರನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ ಸಂಸ್ಕೃತಿ ಬದಲಾಗಿಲ್ಲ. ಅಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದಾಗಿಂದ ನೋಡ್ತಾ ಇದ್ದೇನೆ, ಕಾಪಿ ಹೊಡಿ ಅಂದ್ರೆ ಸರ್ವೇ ಸಾಮಾನ್ಯ. ಅಪರೂಪಕ್ಕೆ ಯಾವುದೋ ಒಂದು ಸ್ಟಿಂಗ್ ಆಪರೇಷನ್ ಮಾಡಬೇಕಾಗಿಲ್ಲ, ಯಾವಾಗಲೂ ನಡೀತಾ ಇರುತ್ತೆ ಅಲ್ಲಿ. ಇದು ಬದಲಾಗಲಿ ಅಂತ ಅಲ್ಲಿ ಜನ ಬಯಸ್ತಾ ಇಲ್ಲ. ಅದು ಬದಲಾಗೋವರೆಗೂ ಪಾಪ ಕರೆಮ್ಮ ನಾಯಕ್ ಪರವಾಗಿ ಪಕ್ಷಾತೀತವಾಗಿ ಎಲ್ಲರೂ ಪ್ರತಿಭಟಿಸಬೇಕಾಗಿದೆ. ನಮ್ಮ ಎಡಪಂಥೀಯ ಮಹಿಳಾ ಸಂಘಟನೆಗಳು ಅವ್ರ ಪರವಾಗಿ ಧ್ವನಿ ಎತ್ತಬೇಕು. ಅವ್ರು ಯಾವ ಪಕ್ಷ ಶಾಸಕ ಆದ್ರೂ ಆಗಲಿ. ಆಕೆಗೆ ಭೀಮಾ ತೀರದ ಹಂತಕರು ಅನ್ನೋದು ನಾವೆಲ್ ಬರೆದ್ರಲ್ಲ, ರವಿ ಬೆಳಗೆಯವರು ಬರೆದು ಚಿರಸ್ಮರಣೀಯರಾಗ್ಬಿಟ್ರು. ಆ ಭೀಮಾ ತೀರದ ಹಂತಕರ ಸಂಸ್ಕೃತಿ ಇನ್ನೂ ಬದಲಾಗಿದೆ. ಇವೆಲ್ಲ ಭೀಮಾ, ಕಾರಂಜ ಇವೆಲ್ಲ ಕೃಷ್ಣಾ ನದಿ ಉಪನದಿಗಳು. ಅಲ್ಲಿರೋ ಆ ಸಂಸ್ಕೃತಿ ಬದಲಾಗೋರು, ಪೊಲಿಟಿಕಲ್ ಕಲ್ಚರ್ ಬದಲಾಗೋವರೆಗೂ ಇದನ್ನ ತಡೆಗಟ್ಟಲಿಕ್ಕೆ ಆಗಲ್ಲ. ನಾವು ರಿಪಬ್ಲಿಕ್ ಆಫ್ ಬಳ್ಳಾರಿಯಿಂದ ರಿಪಬ್ಲಿಕ್ ಆಫ್ ಬೀದರ್ವರೆಗೂ ಇದೆ ಈ ತರದ್ದು. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಕುಟುಂಬದ ಪಾಳೆಗಾರ, ಅವ್ರು ಯಾವ ಪಕ್ಷವರಾದ್ರೂ. ಶಾಸಕಿ ಪ್ರಕರಣ ಇವತ್ತು ಬೆಳಕಿಗೆ ಪಾಪ ಬಂತು ಗೃಹ ಸರ್. ಸಚಿವರು ಹಂಗೆ, ಮುಖ್ಯಮಂತ್ರಿ ಹಿಂಗೆ ಅಂತ ಹೇಳೋದಲ್ಲ. ಪಾಪ ಮುಖ್ಯಮಂತ್ರಿ ನಿನ್ನೆ ಆ ಹಿರಿಯ IPS ಅಧಿಕಾರಿಗಳ ಇದರಲ್ಲಿ ಸಮ್ಮೇಳನದಲ್ಲಿ ಬಹಿರಂಗವಾಗಿ ಛೇಡಿಸಿದ್ದಾರೆ ತಮ್ಮ ಪೊಲೀಸ್ ವ್ಯವಸ್ಥೆಯನ್ನು. ಅಲ್ರಿ ಮಹಾರಾಷ್ಟ್ರ ಪೊಲೀಸರು ಬಂದು ಹಿಡಿದು ಡ್ರಗ್ ಇದು ಗ್ಯಾಂಗ್ಸ್ ನಿಮ್ಗೆ ಯಾಕೆ ಹಿಡಿಲಿಕ್ಕೆ ಆಗಲಿಲ್ಲ ಅಂತ. ಬಟ್ ಮೊರ ದಿವಸವೇ ಈ ಮಹಾಶಯ ರಾಮಚಂದ್ರ ರಾವ್ ಘಟ್ಟೆ ನಡೆದ್ಬಿಡ್ತು, ಆ ವಿಡಿಯೋ ಬಂದ್ಬಿಡ್ತು ಹೊರಗೆ. ಆ ವ್ಯಕ್ತಿ ಮೇಲೆ ಹಲವಾರು ಸಾರಿ 100% ಅದು ಚರ್ಚೆ ಮಾಡೋಣ ಸರ್. ಅದಕ್ಕೆ ಹೋಗೋಕ್ ಮುಂಚೆ ಕರೆಮ್ಮ ನಾಯಕ್ ಅವ್ರ ಪ್ರಕರಣ ಇವತ್ತು ಬೆಳಗ್ಗೆಯಿಂದ ವರದಿ ಆಗ್ತಾ ಇದೆ, ಆದ್ರೆ 7 ದಿನ ಆಗೋಯ್ತು ಸರ್. ಸಂಭಾವ್ಯರಾದ ಘನತೆವೆತ್ತ ಕಾಂಗ್ರೆಸ್ ಪಕ್ಷದ ನಾಯಕರು ರಾಜೀವ್ ಗೌಡ್ರದ್ದು ವಿಡಿಯೋಗಳನ್ನು ತನ್ನಿಯಪ್ಪ ಸ್ಕ್ರೀನ್ ಮೇಲೆ. ಈಗ ಯಾಕೆ ಕೇಳಬಾರ್ದು ಪ್ರಶ್ನೆ ನಾವು, ನಟರಾಜ್ ಗೌಡ್ರೆ? 7 ದಿನ ಬೇಕಾ ಒಬ್ಬ ಗೂಂಡಾ ವರ್ತನೆಯನ್ನ ತೋರಿದ ವ್ಯಕ್ತಿಯನ್ನ ಸೆರೆ ಹಿಡಿಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ? ನಿಜವಾಗ್ಲೂ ಫ್ರೀ ಹ್ಯಾಂಡ್ ಕೊಟ್ಟಿದ್ದಿದ್ರೆ ಅಷ್ಟು ಕಷ್ಟ ಆಗ್ತಿತ್ತ ಆತನನ್ನ ಸೆರೆ ಹಿಡಿಲಿಕ್ಕೆ? ಆತ FIR ರದ್ದು ಮಾಡಿ ಅಂತ ಅರ್ಜಿ ಹಾಕ್ತಿದ್ದಾನೆ, ಆತ ನನ್ನ ಮೇಲೆ ದಾಖಲಾಗಿರುವ ಕೇಸ್ನಿಂದ ನನಗೆ ಜಾಮೀನು ಕೊಡಿ ಅಂತ ಅರ್ಜಿ ಹಾಕ್ತಿದ್ದಾನೆ. ಯಾರ ಥ್ರೂ ಅರ್ಜಿ ಹಾಕ್ತಿದ್ದಾರೆ, ಎಲ್ಲಿ ಕೂತು ಆಪರೇಟ್ ಮಾಡ್ತಿದ್ದಾರೆ? ಅಷ್ಟು ಅಸಮರ್ಥನ ನಮ್ಮ ಪೊಲೀಸ್ ಇಲಾಖೆ? ಯಾರು ಪೊಲೀಸ್ ಇಲಾಖೆ ಕೈ ಕಟ್ಟ ಹಾಕಿರೋದು? ಕೇಳಿ, ಒಂದು ರಾಜೀವ್ ಗೌಡರನ್ನ ಯಾರು ಸಮರ್ಥಿಸಿಕೊಂಡು ಬೆಂಬಲಿಸ್ತಾ ಇಲ್ಲ. ಇಡೀ ಪಕ್ಷದಲ್ಲಿ ಕೇಳಿ ಇಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಮುಂಚೆ ನಾವು ಒಳ್ಳೆ ಕೆಲಸ ಮಾಡಿರ್ಬೋದು ಹಾಗಂತ ಹೇಳ್ಬಿಟ್ಟು ನೀವು ಮಾಡೋ ಕೆಟ್ಟ ಕೆಲಸಕ್ಕೆ ಅದನ್ನು ಶೀಲ್ಡ್ ಆಗಿ ಬಳಸ್ಕೊಳಕ್ಕಂತೂ ಕೊಡೋದಿಲ್ಲ. ನಂಬರ್ 1, ಅವ್ರ ಮೇಲೆ ದೂರು ಕೊಡಿ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ನೋಡಪ್ಪ ಕಾನೂನು ಕ್ರಮ ಆಗಬೇಕು, ಖಂಡಿತವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಅವರು 2 FIR ಆಗಿ ತಲೆ ಮರೆಸ್ಕೊಂಡಿರೋದ್ರಿಂದ ಅವ್ರು ಯಾವುದೋ ಅಜ್ಞಾತ ಸ್ಥಳದಿಂದ ಅವ್ರು ನಮ್ಗೆ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಹಾಕಿದ್ದಾರೆ. ಕೇಳ್ರಿ, ನಿಮ್ಗೆಲ್ಲ ನಿಮ್ಗೆ ಹಂಗೆ ಇರೋದು. ಈಗ ಪೋಕ್ಸೋದಲ್ಲಿ ಯಡಿಯೂರಪ್ಪ ಆಚೆ ಸರ್ಕಾರ ಕೊಟ್ಟಿದ್ದಕ್ಕೆ 136 ಮಾಂಜಿ MP ಸ್ಪರ್ಧೆ ಮಾಡಲ್ಲ, ಸ್ಪರ್ಧೆ ಮಾಡಲ್ಲ. ನಾವು ಕ್ರಮ ತಗೊಳ್ಳೋದ್ರೊಳಗೆ ಕಾಂಗ್ರೆಸ್ ಪಕ್ಷ. ನಟರಾಜ್ ಗೌಡ್ರೆ, ಪ್ರಶ್ನೆ ಸಿಂಪಲ್. ಒಬ್ಬ ರಾಜೀವ್ ಗೌಡನನ್ನ ಹುಡುಕ್ಲಿಕ್ಕೆ 7 ದಿನ ಬೇಕು ಅನ್ನೋಷ್ಟು ವೀಕಾ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್? ನಂಗಂತೂ ಹಂಗ ಅನ್ಸಲ್ಲ. ಪೊಲೀಸ್ ಇಲಾಖೆನೂ ವೀಕ್ ಇಲ್ಲ, ತಲೆ ಮರೆಸ್ಕೊಂಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಒಂದು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಪೊಲೀಸ್ ಇಲಾಖೆ 3 ತಂಡ ಮಾಡ್ಕೊಂಡು ಅವ್ರನ್ನ ಹುಡುಕ್ತಾ ಇದೀವಿ, ಅವ್ರು ನಮ್ಗಿನ್ನೂ ಸಿಕ್ಕಿಲ್ಲ, ನಾವು ಬಂಧಿಸ್ತೀವಿ ಅಂತ ನಮಗೆ ಮಾಹಿತಿ ಇದೆ. ಸಿಗದೇ ಇರೋ ಹಾಗೆ ಮಾಡ್ತಿರೋರು ಯಾರು? ಅದು ಪ್ರಶ್ನೆ. ಸಿಗದೇ ಇರೋ ರೀತಿಯಲ್ಲಿ ಅವರನ್ನು ಪೊಲೀಸರಿಗೆ ಸ್ಲೋ ಡೌನ್ ಮಾಡಿ ಅಂತ ಆಜ್ಞೆ ಕೊಡ್ತಿರೋರು ಯಾರು? ಆತರ ಯಾರು ಪೊಲೀಸ್ನವ್ರಿಗೆ ಯಾರು ಹೇಳೋದಿಲ್ಲ ಆತರ. ನೋಡಿ, ನಾನು
ಬಿಜೆಪಿ ಡಿಫೆಂಡ್ ಮಾಡ್ಕೊಳ್ಳಲ್ಲ. ಏನು ಪೋಕ್ಸೋ ಕಾಯ್ದೆ ಮುಖಾಂತರ ಇವತ್ತು ಆಚೆ ಇರ್ತಕ್ಕಂತಹ ಯಡಿಯೂರಪ್ಪನವ್ರನ್ನ ಹೆಂಗೆ ಡಿಫೆಂಡ್ ಮಾಡ್ಕೋತಾರೆ, ನಾವು ಅದನ್ನ ಡಿಫೆಂಡ್ ಮಾಡ್ಕೊಳ್ಳಲ್ಲ. ಇಲ್ಲ ತನಿಖೆನೇ ಮಾಡೋದು ಪೊಲೀಸ್ ನೋಟಿಸ್ ಕೊಟ್ಟು ಕ್ರಮ ತಗೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಟರಾಜ್ ಗೌಡ್ರೆ. ಕ್ರಮ ತಗೊಂಡಿರೋದು ಏನು, ಕಾರಣ ಕೇಳಿ ನೋಟಿಸ್ ಕೊಟ್ಟಿರೋದು ಇದೇನಾ ಕ್ರಮ? ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಬಾಯಿಗೆ ಬಂದಂಗ್ ಪದ ಪ್ರಯೋಗ ಮಾಡಿದ್ರೆ ಪಾಪ ರಾಜಣ್ಣ ಅವರು ಓಟ್ ಚೋರಿ ಬಗ್ಗೆ ಮಾತನಾಡಿದಕ್ಕೆ ಮಿನಿಸ್ಟರ್ಶಿಪ್ ಕಿತ್ಕೊಂಡ್ಬಿಟ್ರಪ್ಪ. ಮಹಿಳಾ ಅಧಿಕಾರಿ ಮೇಲೆ ಕೆಟ್ಟದಾಗ ಬೀಪ್ ಹಾಕಬೇಕು ಸರ್, ಹಂಗ್ ಬೈದಿದ್ದಾರೆ. ಕಾರಣ ಕೇಳೋದಷ್ಟೇನಾ ಕ್ರಮ? ಕಿತ್ತಾಕ್ರಿ ಸರ್, ತಾಕತ್ತಿದ್ರೆ ಕಿತ್ತಾಕಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ತಾರೆ, ನಿಮ್ ಪಕ್ಷ ಏನ್ ಮಾಡ್ತಾ ಇದೆ? ಕೇಳ್ತೀರಾ ನೀವು, ನಮ್ಮನ್ನ ಕೇಳ್ತೀರಾ ನೀವು? ಕೇಳಿ, ಅದನ್ನ ಕ್ರಮ ನಾವು ತಗೊಂತೀವಿ. ಬಿಜೆಪಿ ಪಕ್ಷ ಮನೇಲಿ ಕೂತಿರೋ ಪಕ್ಷ ಸರ್, ಮನೇಲಿ ಕೂತಿರೋ ಪಕ್ಷ. ಕಾಯ್ದೆಗಿರ್ತಕ್ಕಂಥದ್ದು, ಆಮೇಲೆ ಜೆಡಿಎಸ್ ಹಾಸನದ ಮಾಜಿ ಸಂಸದರ ಮೇಲೆ ಕಾನೂನು ಕ್ರಮ ತಗೊಳುತ್ತೆ. ಎರಡು ಪ್ರಕರಣ ತನಿಖೆಯನ್ನ ಎದುರಿಸಿದ್ದಾರೆ, ಅಬ್ಸ್ಕಾಂಡ್ ಆಗಿಲ್ಲ. ಮಾಹಿತಿ ಕೊಡ್ಲಿ, ಬಿಜೆಪಿ ಮಾಹಿತಿ ಕೊಡ್ಲಿ. ಪೊಲೀಸ್ ಅವರು ತನಿಖೆ ಮಾಡ್ತಾವ್ರೆ, ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಹಂಗಂತ ಹೇಳಿ ನೀವು ಅರೆಸ್ಟ್ ಯಾಕೆ ಮಾಡಿಲ್ಲ? ಅರೆಸ್ಟ್ ಮಾಡ್ತಾರೆ, ತನಿಖೆ ಮಾಡ್ತಾರೆ. ಮಾಹಿತಿ ಕೊಡ್ಬೇಕು ತಾನೆ, ಅರೆಸ್ಟ್ ಮಾಡ್ಬೇಕು ತಾನೆ. ನಟರಾಜ್ ದೇವರಾಜ್, ಹಿಂದಿನ ವಾರದವರೆಗೂ ಕೂಡ ಇಬ್ರು ಕಾಂಗ್ರೆಸ್ ಶಾಸಕರು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದರು. ಒಬ್ರು ಆರ್ಥಿಕ ಅಪರಾಧಕ್ಕೆ, ಮತ್ತೊಬ್ಬರು ಕೊಲೆ ಅಪರಾಧಕ್ಕೆ. ಅದಕ್ಕೆ ಒಬ್ರಿಗೆ ಬೇಲ್ ಸಿಕ್ತು. ಬಿಜೆಪಿ ಶಾಸಕರು ಮತ್ತು ಮಾಜಿ ಸಚಿವರೊಬ್ಬರು ಅವರು ಆಂಟಿಸಿಪೇಟರಿ ಬೇಲ್ಗಾಗಿ ಒದ್ದಾಡ್ತಾರೆ ಕೊಲೆ ಪ್ರಕರಣದಲ್ಲಿ ಯಾವ ಮೆರಿಟ್ನಲ್ಲಿ ಅರೆಸ್ಟ್ ಆಗ್ತಾರಂತ. ಇನ್ನಿಬ್ರು ಕಾಂಗ್ರೆಸ್ ಶಾಸಕರು ಕೂಡ ಆಂಟಿಸಿಪೇಟರಿ ಬೇಲ್ ಹಾಕೊಂಡಿದ್ದಾರೆ. ಅವ್ರು ಈಗಾಗಲೇ ಒಂದ್ಸಾರಿ ಜೈಲ್ಗೆ ಹೋಗಿ ಬಂದರು ವಾಲ್ಮೀಕಿ ಹಗರಣದಲ್ಲಿ, ಮತ್ತೆ ಆಂಟಿಸಿಪೇಟರಿ ಬೇಲ್ ಹಾಕೊಂಡಿದ್ದಾರೆ. ಮತ್ತೊಬ್ರು ಕಾರವಾರದ ಕಡೆ ಶಾಸಕರು, ಅವರು ಕೂಡ ಅಕ್ರಮ ಗಣಿಗಾರಿಕೆ ಪ್ರಕರಣ, ಅವರು ಕೂಡ ಆಂಟಿಸಿಪೇಟರಿ ಬೇಲ್. ಅಂದ್ರೆ ಇಂಥ ಪಕ್ಷ ಅಂತಲ್ಲ, ಪ್ರತಿ ವಾರಕ್ಕೊಮ್ಮೆ ಒಬ್ಬ ಶಾಸಕ, ಒಂದಿಲ್ಲ ಒಂದು ಪಕ್ಷ ಶಾಸಕ ಆಂಟಿಸಿಪೇಟರಿ ಬೇಲ್ ಹಾಕೊಂಡ್ಬಿಟ್ಟು ಕಾಯ್ತಾ ಇರ್ತಾರೆ. ಅಂದ್ರೆ ಪಕ್ಷಗಳು ಎಷ್ಟರ ಮಟ್ಟಿಗೆ ಶರಣಾಗ್ಬಿಟ್ರು ಅಂತಂದು ಈ ಅಪರಾಧೀಕರಣಕ್ಕೆ. ಒಂದು ಜಾತೀಕರಣ, ಅಪರಾಧೀಕರಣ ಮತ್ತು ವ್ಯಾಪಾರೀಕರಣ ಆಗ್ಬಿಡ್ತು ರಾಜಕಾರಣ. ಆಮೇಲೆ ಏನು, ಜಾತಿವಾರು ಇಲಾಖಾ ಹಂಚಿಕೆ, ಜಾತಿವಾರು ಪೋಸ್ಟಿಂಗ್ಗಳು. ಈ ಸ್ವಜನ ಪಕ್ಷಪಾತದ ಅತಿರೇಕದಿಂದಾಗಿ ಯಾವ ಸರ್ಕಾರ ಇದ್ರೂ ಇದೇ ಆಗ್ತಾ ಇರುತ್ತೆ. ಆರೋಪಿ ಅಧಿಕಾರಿಗಳು ಯಾವ ಶಿಕ್ಷಾ, ಅಧಿಕಾರಿಗೂ ಒಂಥರ ಬಂಡು ಧೈರ್ಯ ಬಂದ್ಬಿಟ್ಟಿದೆ. ಅರೆ ನನ್ನ ಗಾಡ್ ಫಾದರ್ ಅವ್ರ ಮೇಲೆ ಒಂದು ಕೇಸ್ ಇರುವಾಗ ನಂದೇನು ಅಂತ ಅಂದ್ಬಿಟ್ಟು. ಈಗ ಅಬಕಾರಿ ಇಲಾಖೆಯಲ್ಲಿ ಏನಾಗ್ತಾ ಇದೆ, ಡೆಪ್ಟಿ ಕಮಿಷನರ್ ದರ್ಜೆ ಅಧಿಕಾರಿ ಸಿಕ್ಕಾಕೊಳ್ತಾನೆ ಅಥವಾ ಮಂತ್ರಿ ಹೆಸರು ಹೇಳ್ಬಿಡ್ತಾನೆ ವಿಚಾರಣೆ ಮಾಡುವಾಗ. ಈ ಥರ ಆಗ್ತಿರುವಾಗ ಪಾಪ ಸಿದ್ದರಾಮಯ್ಯ ಅಂತ ನಾವು ತೋರ್ಸೋಕ್ಕಾಗಲ್ಲ. ಅವರು ಏನು ಮಾಡೋಕ್ಕೆ ಸಾಧ್ಯ? ಈ ಪಕ್ಷ ರಾಜಕಾರಣದ ಈ ಮುಲಾಜಿಗೆ ಬಿದ್ದು, ದಾಕ್ಷಣಿಗೆ ಬಿದ್ದು ಇಂಥವ್ರಿಗೆಲ್ಲ ಟಿಕೆಟ್ ಕೊಟ್ಟು ಅವರೆಲ್ಲ ಗೆದ್ದು ಬರ್ತಾ ಇರ್ತಾರೆ. ಪಕ್ಷಕ್ಕೊಂದು ಸೀಟ್ ಗೆಲ್ಸ್ಕೊಡ್ತೀನಿ ಅನ್ನೋ ಅಹಂಕಾರ ಇವತ್ತು ಶಾಸಕರಿಗೆ ಬಂದ್ಬಿಟ್ಟಿದೆ. ಮೊದಲಾಗಿದ್ರೆ ಹಂಗಿರಲಿಲ್ಲ. ಅಯ್ಯೋ ಪಾಪ ಇಂದಿರಾ ಗಾಂಧಿ ಅವ್ರ ಕೃಪೆಯಿಂದ ಗೆದ್ದು ಬಂದ್ವಿ, ರಾಜೀವ್ ಗಾಂಧಿಯಿಂದ ನಾವು ಗೆದ್ವಿ. ಈಗ ಹಂಗಿಲ್ಲ. ರಾಹುಲ್ ಗಾಂಧಿ ಪಾರ್ಟಿಗೆ ನಾನು ಸೀಟ್ ಗೆಲ್ಸ್ಕೊಟ್ಟಿದ್ದೀನಿ, ಮೋದಿ ಪಾರ್ಟಿಗೆ ನಾನು ಸೀಟ್ ಗೆಲ್ಸ್ಕೊಟ್ಟಿದ್ದೀನಿ. ಯಾಕಂದ್ರೆ ಗೆಲ್ಲೋ ಸಾಮರ್ಥ್ಯ ಇದೆಯಾ, ವಿನೇಬಿಲಿಟಿ ಇದೆಯಾ? ವಿನೇಬಿಲಿಟಿ ಇಂಥವ್ರಿಗೆ ಇರೋದಿಲ್ಲ. ನಟರಾಜ್ ಇವರೆಲ್ಲ ರಾಜ್ಯಸಭೆ ಸಿಗುತ್ತೋ, ಕೌನ್ಸಿಲ್ ಸಿಗುತ್ತೋ ಅಂತ ಕಾಯ್ತಿರ್ತಾರೆ. ಇವ್ರು ಟಿಕೆಟ್ ಕೇಳೋ ಧೈರ್ಯನೇ ಬರಲ್ಲ. ಇದ್ರ ಪರಿಣಾಮವಾಗಿ ಇವನ್ನೆಲ್ಲ ಎದುರಿಸ್ತಾ ಇದ್ವಿ. ಅಪರೂಪಕ್ಕೊಮ್ಮೆ ಎಲ್ಲ ಕರೆಮಂತರ ಶಾಸಕರು ಗೆದ್ದು ಬಂದ್ರೆ ಅವ್ರಿಗೆ ಈ ತರ ಕೆಲವೊಂದಷ್ಟು ಇನ್ಆಕ್ಟಿವ್ ವಿಚಾರಗಳು, ಅಂದ್ರೆ ಯಾವ್ಯಾರು ಇಲ್ಲಿ ಇಂಥ ಪ್ರಕರಣಗಳಲ್ಲಿ ಆಕ್ಟಿವ್ ಆಗ್ಬೇಕಿತ್ತು. ಫಾರ್ ಎಕ್ಸಾಂಪಲ್ ಮಹಿಳಾ ಆಯೋಗ ಪತ್ರ ಬರೆದ್ರು, ಸುಮ್ಮನಾದ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅಂತ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರೆಮ್ಮ ಪ್ರಕರಣದಲ್ಲಿ ಏನ್ ಮಾತನಾಡ್ತಿದ್ದಾರೆ, ಅಮೃತಾ ಗೌಡ ಅವ್ರ ಪ್ರಕರಣದಲ್ಲಿ ಏನ್ ಮಾತನಾಡ್ತಿದ್ದಾರೆ? ಕೇವಲ ಮಾತನಾಡ್ತಿದ್ದಾರಾ, ಆಕ್ಷನ್ ಮಾಡ್ತಿದ್ದಾರಾ? ಈ ಇನ್ಆಕ್ಟಿವ್ನೆಸ್ ಹಿಂದಿರೋ ಉದ್ದೇಶದ ಬಗ್ಗೆ ಕೂಡ ನಾವು ಪ್ರಶ್ನೆ ಕೇಳಬೇಕಾಗತ್ತೆ. ಖಂಡಿತವಾಗ್ಲೂ ಈಗ ತಾನೇ ಬಹಳ ಅದ್ಭುತವಾಗಿ ಸರ್ ಹೇಳ್ತಿದ್ರು, ಯಾವ ರೀತಿ ಒಂದು ಅಧಿಕಾರದ ಆಸೆಗೋಸ್ಕರ ಸರ್ಕಾರಗಳ ಒಂದು ನಾಯಕರು ಇವತ್ತು ಮನ್ನಣೆಗೆ ಸಿಕ್ಕಾಕೊಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಅವ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ. ಆಗ್ಲೂ ಕೂಡ ನಾವು ಅದಕ್ಕೆ ಹೋರಾಟ ಮಾಡಿದ್ವಿ, ಪಕ್ಷಾತೀತವಾಗಿ ನಾನೊಂದು ಮಹಿಳೆಯಾಗಿ ಹೋರಾಟ ಮಾಡಿದ್ವಿ ಪಕ್ಷದ ಕಡೆಯಿಂದ. ನಾವು ಮೊನ್ನೆನೂ ಸಹ ಅಮೃತಾ ಗೌಡ ವಿಚಾರವಾಗಿ ರಾಜೀವ್ ಅವರು ಅದೇ ರೀತಿ ಮಾತಾಡಿದಾಗ ನಾವು ಕೇಳೋದಿಷ್ಟೇ, ನಿಮ್ಮ ಒಂದು ಕಾಂಗ್ರೆಸ್ ಅಲ್ಲೇ ಮಹಿಳಾ ಘಟಕ ಏನ್ ಮಾಡ್ತಿದೆ?
ಏನ್ ಮಾಡ್ತಿದ್ದಾರೆ? ನೀವು ಮಹಿಳಾ ಘಟಕ ಅಂತ ಏನಕ್ಕೆ ಮಾಡಿದ್ದೀರಾ? ಆಯ್ತಪ್ಪ, ನಿಮ್ಮ ಕೈಯಲ್ಲಿ ತಾಕತ್ತಿಲ್ವಾ? ನೀವು ಕಾನೂನು ಕ್ರಮ ತಗೊಳ್ಳೋದಕ್ಕೆ ಅಥವಾ ಅವ್ರನ್ನ ಅರೆಸ್ಟ್ ಮಾಡ್ಸೋಕೆ ನಿಮ್ ತಾಕತ್ತಿಲ್ವಾ? ನಿಮ್ಮದೇ ಮಹಿಳಾ ಘಟಕ ಏನ್ರಿ ಮಾಡ್ತಿದೆ? ಮಹಿಳೆಯರಂದ್ಮೇಲೆ ಮಹಿಳೆಯರೇ ತಾನೆ, ಅದು ಯಾವ ಒಂದು ಪಕ್ಷ ಆಗ್ಲಿ ಮಹಿಳಾ ಘಟಕ. ನಾನು ಅದು ಬಿಜೆಪಿ ಅವ್ರಿಗೂ ಕೇಳ್ತೇನೆ, ಜೆಡಿಎಸ್ ಅವ್ರಿಗೂ ಕೇಳ್ತೀನಿ, ಮತ್ತೆ ಕಾಂಗ್ರೆಸ್ ಅವ್ರಿಗೂ ಕೇಳ್ತೀನಿ, ನಮ್ಮ ಪಕ್ಷಕ್ಕೂ ನಾವು ಕೇಳ್ತೇವೆ. ಮಹಿಳಾ ಘಟಕ ಅಂತ ನಾವು ಏನಕ್ಕೆ ನಾವು ನಿರ್ಮಿಸೋದು? ಒಂದೊಂದು ಘಟಕ, ಒಂದು ಪಕ್ಷಗಳಲ್ಲಿ ಈ ರೀತಿ ಕೇಸ್ಗಳು ಯಾರೇ ಆಗ್ಲಿ ಪಕ್ಷಾತೀತವಾಗಿ ತಗೊಳ್ಳಿ ಅಂತ ಏನ್ ಮಾಡ್ತಿದೆ? ಏನಾದ್ರೂ ಮಾಡಿದಾರ? ಆಕ್ಷನ್ ತಗೊಂಡಿದಾರ ನಿಮ್ಮ ಮಹಿಳಾ ಅಧ್ಯಕ್ಷ? ನಾನು ಡೈವರ್ಷನ್ ಮಾಡ್ತಿಲ್ಲ, ನಾನು ಬಹಳ ಅದ್ಭುತವಾಗಿ ಪ್ರಶ್ನೆ ನೋಟಿಸ್ ಕೊಟ್ಟಿದ್ದೀವಿ. ನೀವು ಸಿಟಿ ರವಿಗೆ ನೋಟಿಸ್ ಕೊಟ್ರಿ? ಸಿಟಿ ರವಿಗೆ ನಾವಾದ್ರೂ ಅಟ್ಲೀಸ್ಟ್ ನೋಟಿಸ್ ಉಷಾ ಮೇಡಮ್ ಕೇಳಿಸ್ಕೊಳ್ಳಿ, ಕರೆಕ್ಟ್ ಆಗಿ ಹೇಳಿದ್ರು. ಅವ್ರ ಬಾಯಲ್ಲೇ ಬಂದಿದ್ದು ಅಟ್ ಲೀಸ್ಟ್ ನೋಟಿಸ್ ಕೊಟ್ಟಿದೀವಿ ಅಂದ್ರೆ ಇವ್ರ ಕೈಲಿ ಇನ್ನೇನು ಮಾಡಕ್ಕಾಗಲ್ಲ. ಬಾಯ್ ಬಡ್ಕೋತಿದ್ರೆ ನಾವೇನು ಹೇಳಕ್ಕಲ್ಲ. ಕೇಳಿ ಯಾವಾಗಲೂ ವಿಷಯ ಕೇಳ್ರಿ, ಶಿಡ್ಲಘಟ್ಟದಲ್ಲಿ ಕೇಳಿ, ಶಿಡ್ಲಘಟ್ಟದಲ್ಲಿ ನನ್ನ ಸ್ವಂತ, ನಾನು ಅಲ್ಲೇಯಿಂದ ಬರ್ತಕ್ಕಂಥವನು. 7 ದಿವಸ ಆದ್ರೂ ರಾಜೀವ್ ಗೌಡನನ್ನ ಇವತ್ತಿಗೂ ಒದ್ದು ಒಳಗಡೆ ಆಗ್ತಕ್ಕಂತ ಕೆಲಸ ನೀವ್ ಯಾಕೆ ಮಾಡ್ಲಿಲ್ಲ? ಮಹಿಳಾ ಅಧಿಕಾರಿ ತಲುಪೋದಿಲ್ಲ. ನಟರಾಜ್ ಗೌಡ್ರೆ ಅನ್ಬಯಾಸ್ ಪತ್ರಕರ್ತರಾಗಬೇಕು ಅನ್ನೋ ಪಣ ತೊಟ್ಟು ನಾವು ರಿಪಬ್ಲಿಕನ್ ಅನ್ನ ನಡೆಸ್ತಾ ಇದೀವಿ. ಹಾಗಾಗಿ ಪೋಕ್ಸೋ ಕೇಸ್ ಅನ್ನ ಯಾರು ಎದುರಿಸ್ತಾ ಇದ್ದಾರೆ, ಆ ಕೇಸ್ ನ ಜಡ್ಜ್ಮೆಂಟ್ ಬಂದ ತಕ್ಷಣ ಅವ್ರು ಯಾರೇ ಆಗಿದ್ರು ಒದ್ದೊಳಗಾಗಿ ಡಿ.ಕೆ. ಸುರೇಶ್ ಅವರು ಇವತ್ತು ಈ ಡಿಜಿಪಿ ಅವ್ರ ವಿಚಾರ ಪದೇ ಪದೇ ಪ್ರಸ್ತಾಪ ಆಗ್ತಾ ಇತ್ತು. ಡಿ.ಕೆ. ಸುರೇಶ್ ಅವರು ಸರ್ ನಿಮ್ಮದೇ ಪಕ್ಷದವರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಮಿತ್ರರು ಪ್ರಶ್ನೆ ಕೇಳಿದಾಗ ಅವರ ಬಾಯಿಂದ ಅದೇನು ಅಚಾನಕ್ ಆಗಿ ಬಂತೋ ಡೆಲಿಬ್ರೇಟ್ ಆಗಿ ಬಂತೋ ಗೊತ್ತಿಲ್ಲ, ಅವ್ರು ಏನು ಹೇಳಿದ್ರು ಅಂತ ಕೇಳಿಸ್ಕೊಂಡು ಬರೋಣ. ಅಲ್ಲಿಗೆ ನೀವೆಲ್ಲ ಕಾಮ್ ಡೌನ್ ಆಗಿ ಚರ್ಚೆ ರೀತಿಯಲ್ಲಿ ಮಾಡೋಣ, ಕಿರ್ಚಾಟ ಕಮ್ಮಿ ಮಾಡಿ. ಡಿ.ಕೆ. ಸುರೇಶ್ ಅವರ ಹೇಳಿಕೆ ತಾನೆ ಸ್ಕ್ರೀನ್ ಮೇಲೆ. ಅದು ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಂಗಿದೆ ಅಲ್ಲ, ಅವ್ರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು. ಹಂಗಂತಾರೆ. ಅದು ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಂಗಿದೆ ಅಲ್ಲ, ಅವ್ರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು. ಹಂಗಂತಾರೆ.
ನಾನು ದೇವರಾಜ್ ಸರ್ನ ಅದಾದ್ಮೇಲೆ ರವೀಂದ್ರ ರೇಷ್ಮೆ ಸರ್ನ ಪ್ರಶ್ನೆ ಮಾಡ್ತೀನಿ. ದೇವರಾಜ್ ಸರ್, ಈಗ ಆಯ್ತು ಅವರು DGP ಅವ್ರು ಮಾಡಿದ್ದಾರೋ ಇಲ್ವೋ, AIO ಫ್ಯಾಬ್ರಿಕೇಟೆಡೋ ತನಿಖೆ ಆಗಲಿ, ಬಟ್ ಇದೊಂದು ಪ್ರಕರಣ ಅಲ್ಲ ಸರ್. ಹಿಂದೆ ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸ್ಕೊಂಡು ಬಂದ್ರೆ ಅನೇಕ ಆರೋಪಗಳು ಹಂಗಂಗೆ ಅವರು ಸೇಫ್ ಆಗ್ತಾ ಬಂದದನ್ನ ತೀರಾ ಹಳೆದು ಹೋಗೋದು ಬೇಡ ಸರ್. ಇತ್ತೀಚೆಗೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಕಡ್ಡಾಯ ರಜೆಗೆ ಹೋಗ್ತಾರೆ, ವಾಪಸ್ ಬಂದವ್ರಿಗೆ ಪ್ರಮೋಷನ್ ಸಿಗುತ್ತೆ. ನಾವು ಕೇಳಬಾರ್ದಾ ಸರ್ ಯಾರ ಕೃಪಾ ಕಟಾಕ್ಷ ಇದೆ, ಯಾರ ಆತ್ಮೀಯರಿದ್ದಾರೆ, ಯಾರ ಆಪ್ತರಿದ್ದಾರೆ, ಯಾರ ಹತ್ರ ಇದ್ದಾರೆ ಕೇಳಬಾರ್ದಾ? ಈ ಪ್ರಕರಣದಲ್ಲೂ ಅಷ್ಟೇ ತನಿಖೆ ಆಗುತ್ತೆ, ನಾನು ಹತ್ರಕ್ಕೂ ಬಿಟ್ಕೊಳ್ಳಿಲ್ಲ ಗೃಹ ಸಚಿವರೇ ಹೇಳ್ತಿದ್ದಾರೆ. ಬಟ್ ರಕ್ಷಣೆ ಮಾಡ್ದಲೆ ಪಾರದರ್ಶಕವಾಗಿ ತನಿಖೆ ಮಾಡುವ ಪರಿಸ್ಥಿತಿಯಲ್ಲಿ ಸರ್ಕಾರ ಉಳಿದಿದೆ. ನಮಗೆ ನಂಬಿಕೆ ಹೆಂಗ್ ಬರಬೇಕು ದೇವರಾಜ್ ಸರ್? ಅಮ್ಮ, ಖಂಡಿತವಾಗೂ ಇವತ್ತಿನ ದಿವಸ ಸರ್ಕಾರ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ವೇ ಇಲ್ಲ. ಇದು ಒಂದ್ ಕಡೆ ಆಯಿತು. ಶ್ರೀಯುತ ಪರಮೇಶ್ವರ್ ಅವರೇ ಹಿಂದೆ ರನ್ಯಾ ರಾವ್ ಅವ್ರ ಕೇಸ್ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ರು, ನಾವು ಅವರು ಕೌಟುಂಬಿಕ ಒಂದು ಸ್ನೇಹಿತರು, ಹಾಗಾಗಿ ನಾನು ಅವರ ಸಮಾರಂಭಗಳಿಗೆ ನಾನು ಹೋಗ್ತೀನಿ, ನಮ್ಮ ಸಮಾರಂಭಗಳಿಗೆ ಅವ್ರು ಬರ್ತಾರೆ ಅಂತಕ್ಕಂಥ ಒಂದು ಅನೋನ್ಯತೆ ಇದೆ ಅಂತಕ್ಕಂಥದ್ದನ್ನು ಅವರೇ ಪರೋಕ್ಷವಾಗಿ ಒಪ್ಕೊಂಡ್ರು. ಇವತ್ತಿನ ದಿವಸ ಅವರಿಗೆ ಸಂಪೂರ್ಣವಾಗಿ 100ಕ್ಕೆ 100 ಪಾಲು ಗೃಹ ಸಚಿವರು ಅವರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ಇದ್ರು ಅಂತಕ್ಕಂಥದ್ದು ಸತ್ಯ. ಇವತ್ತಿನ ದಿವಸ ಅವ್ರಿಗೆ ಏನಾರು ಮನೆ ಒಳಗಡೆ ಬಿಟ್ಕೊಂಡಿದ್ರೆ ಇವತ್ತು ಬೇರೆ ರೀತಿ ವಿಷಯ ಹೋಗುತ್ತೆ ಅಂಥೇಳಿ ಪರೋಕ್ಷವಾಗಿ ಇವತ್ತಿನ ದಿವಸ ರಕ್ಷಣೆ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಾಗ್ತಿದೆ. ಅಮ್ಮ, ಈಗ ಏನಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ಈಗ ಶ್ರೀಯುತ ರವೀಂದ್ರ ಸರ್, ರೇಷ್ಮೆ ಸರ್ ಹೇಳಿದ್ರು, ಏನು ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಮಾತನಾಡ್ತಿರ್ಬೇಕಾದ್ರೆ ಇನ್ನೊಂದು ಬಹಳಷ್ಟು ಗಂಭೀರವಾದ ವಿಷಯ ಹೇಳಿದ್ರು. ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಏನು ಪನಿಷ್ಮೆಂಟ್ ರೇಟು ಬೇರೆ ಬೇರೆ ಕಡೆ 87%, 75% ಇದೆ, ಕರ್ನಾಟಕದಲ್ಲಿ 52% ಇದೆ. ಎಂತಹ ದಯನೀಯ ಸ್ಥಿತಿ ಇದೆ. ಇದನ್ನೂ ಸಹ ಈ ಪಕ್ಷದವ್ರು ನಾಚಿಕೆಗೆಟ್ಟು ಡಿಫೆಂಡ್ ಮಾಡ್ಕೋತಾರೆ ಅಂತಂದ್ರೆ ನಿಜವಾಗೂ ರಾಜೀನಾಮೆ ಕೊಟ್ಟು ತೊಲಗಲಿ ಅಮ್ಮ, ಇವತ್ತಿನ ದಿವಸ ಕೊಡ್ತೀವಿ. ಇದಕ್ಕೆ ಇವ್ರು 139 ಸೀಟ್ ಕೇಳಿದ್ವಿ, ಇವರು ಪೆನ್ನು ಪೇಪರ್ ಕೇಳಿದ್ದು ಈ ಕರ್ಮಕ್ಕ, ಈ ಕರ್ಮಕ್ಕೆ ಕೇಳೋದು. ಇವರು ಸ್ಪರ್ಧೆ ಅಮ್ಮ, ಒಂದು ಪಕ್ಷಕ್ಕೆ ಒಂದು ದೈನ್ಯ ಸ್ಥಿತಿ ಬರುತ್ತೆ. ಯಾವ್ದಪ್ಪ ಅಂತಂದ್ರೆ ಕನ್ವಿಕ್ಷನ್ ರೇಟ್ ಹೇಳಿದ್ರೆ ಅವರು ಪೊಲೀಸರ ವೈಫಲ್ಯ ಅಂತಾರೆ ಅಲ್ಲ, ಸರ್. ಮತ್ತೆ ಗೃಹ ಸಚಿವ ಯಾಕಿರ್ಬೇಕು? ಗೃಹ ಸಚಿವ ಒಂದು ವಿಷಯ ಹೇಳ್ತೀನಮ್ಮ. ಒಂದು ಪಕ್ಷ ಒಂದು ದಯಾನೀಯ ಸ್ಥಿತಿಗೆ ಯಾವ ಬರುತ್ತೆ ಅಂತಂದ್ರೆ ತನ್ನನ್ನು ತಾನು ಇವತ್ತು ಕೇವಲ 2.5 ವರ್ಷ ಆಗಿದೆ. ಇವರು ಡಿಫೆಂಡ್ ಮಾಡ್ಕೊಳ್ಳೋದು ಹೇಗೆ ಗೊತ್ತಾ? ಹಿಂದಿನ ಸರ್ಕಾರ ಮಾಡಿರ್ಲಿಲ್ವಾ ಆ ದಯಾನೀಯ ಸ್ಥಿತಿ ಬರಬೇಕಾಯ್ತಾ? ಇದನ್ನ ಜನಗಳ ಮುಂದೆ ಹೇಳಿದ್ರು, ಚುನಾವಣೆಯಲ್ಲಿ ಹೇಳಿದ್ರು, ಪಾರದರ್ಶಕವಾದ ಸರ್ಕಾರ, ದಕ್ಷತೆಯಿಂದ ಕೂಡಿರುವ ಸರ್ಕಾರ, ರಾಜಕೀಯ ಆಗಲ್ವಾ? ಜಾಸ್ತಿ ಆಗಿದೆ. SC STಗಳ ಮೇಲೆ 37% ಜಾಸ್ತಿ ಆಗಿದೆ. ಸುಧಾರಿಸ್ಕೊಳ್ಳಿ ರವೀಂದ್ರ ರೇಷ್ಮೆ ಸರ್. ನಾನು ಒಬ್ಬ ನಾಗರಿಕಳಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಪತ್ರಕರ್ತೆ ಅನ್ನೋದನ್ನು ಕೂಡ ಮರೆತು ಪ್ರತ್ಯೇಕವಾಗಿ 3-4 ಪ್ರಕರಣಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ನಿಜವಾಗ್ಲೂ ಸರ್ಕಾರ ಕೈಗೊಳ್ಳಬಹುದಾಗಿದ್ದ ಇಷ್ಟೇನಾ ಕ್ರಮ ರಾಜೀವ್ ಗೌಡ ಅವರ ಪ್ರಕರಣದಲ್ಲಿ, ಅದರ ಜೊತೆಯಲ್ಲಿ ಕರೆಮ್ಮ ನಾಯಕ್ ಅವರ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಸಂಗ ನಡೀತು. ರಾಜ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳ ಸಮ್ಮೇಳನ, ಅವರ ವೃತ್ತಿ ಸಂಘಟನೆ ಸಮ್ಮೇಳನ ನಡೀತು. ಅಲ್ಲಿ ಸ್ವತಃ ಕಾನೂನು ಸಚಿವ HK ಪಾಟೀಲ್ ತುಂಬಾ ವಿಷಾದದಿಂದ ಹೇಳಿದ್ರು, ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ ಮೊದಲಿದ್ದ ಗೌರವ ವಿಶ್ವಾಸ ಇವತ್ತು ಉಳಿದಿಲ್ಲ. ಸರ್ಕಾರಕ್ಕೆ ಪ್ರತಿ ಪ್ರಕರಣದ ಕ್ರಿಮಿನಲ್ ಪ್ರಕರಣದ ಕೂಡ ಸರ್ಕಾರಕ್ಕೆ ಸೋಲಾಗ್ತಾ ಇರುತ್ತೆ, ಪ್ರತಿಯೊಂದು ಸಿವಿಲ್ ಪ್ರಕರಣದ ಕೂಡ ಸರ್ಕಾರಕ್ಕೆ ಸೋಲಾಗ್ತಾ ಇರುತ್ತೆ. ನೀವು ಪ್ರಾಸಿಕ್ಯೂಟರ್ಗಳು ಯಾವ ಥರ ವರ್ತಿಸ್ತಾ ಇದ್ರಿ? ನೀವು ಸರ್ಕಾರದ ಪರ ವಕಾಲತ್ತು ಮಾಡ್ತಾ ಇದ್ದೀರಾ ಅಥವಾ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ತಾ ಇದ್ದೀರಾ? ಇದೇ ಅರ್ಥ ಬರೋ ಮಾತುಗಳನ್ನು HK ಪಾಟೀಲ್ ಮಾತಾಡಿದ್ರು. ಬಟ್ ಅದೇನು ಯಾವ ಲಾಬಿ ಎಷ್ಟು ಪವರ್ಫುಲ್ ಆಗಿತ್ತು ಅಂದ್ರೆ ಯಾವ ಮಾಧ್ಯಮದಲ್ಲಿ ಅದನ್ನು ದೊಡ್ಡದಾಗಿ ಬಿಂಬಿಸಲೇ ಅಂದ್ರೆ ಒಂದ್ ಕಡೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳ ಬಗ್ಗೆ ಕೂಡ ಕಾನೂನು ಸಚಿವರಿಗೆ ಅನುಮಾನ ಬಂದ್ಬಿಟ್ಟಿದೆ. ಪೊಲೀಸ್ ಇಲಾಖೆ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳೇ ತೀವ್ರವಾದ ಮುಜುಗರ ಅನುಭವಿಸ್ತಾ ಇದ್ದಾರೆ. ಗೃಹ ಸಚಿವರು ಇದಾಯ್ತು, ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಆಯ್ತು, ಗೃಹ ಸಚಿವರು ಹಿಂಗಾಗಿದೆ ಅಂತ ಹೇಳಿದಾಗ ನಾನು ಬೆಳಗ್ಗೆ ಆ ಕಡೆ ಹೋಗ್ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಅನ್ನೋಷ್ಟೊತ್ತಿಗೆ ಉಪಮುಖ್ಯಮಂತ್ರಿಗಳಾಗಲೇ ಆ ಸ್ಪಾಟಲ್ಲಿದ್ದರು, ಮುಖ್ಯಮಂತ್ರಿಗಳಾಗಲೇ ಅಲ್ಲಿ ಹೇಳಬಿಟ್ಟಿದ್ರು ಟೆರರಿಸ್ಟ್ ಆಕ್ಟ್ ಅಂತಬಿಟ್ಟು ಮೈಸೂರಿಂದ ಹೇಳಿಕೆ ಕೊಟ್ಬಿಟ್ರು. ಪಾಪ ಅವರು ಗೃಹ ಸಚಿವರಲ್ಲಿ ತಲುಪೋ ಅಷ್ಟೊತ್ತಿಗೆ 24 hours ಆಗೋಗ್ಬಿಟ್ಟಿತ್ತು. ಅದಿರಲಿ, ಅದು ಅವರ ಕಾರ್ಯವೈಖರಿ, ಅದು ಬೇರೆ. ಆದ್ರೆ ಒಟ್ಟಾರೆ ವ್ಯವಸ್ಥೆ ಈಗ ಅವ್ರ ಮೇಲೆ ಆಕ್ಷನ್ ತಗೊಳ್ತೀರಾ? ಯಾರೋ ಮಠಾಧೀಶರು ಬರ್ತಾರೆ, ಒಂದಿಷ್ಟು ಗ್ರೂಪ್ ಆಫ್ MLAs ಬರ್ತಾರೆ, ಈ ಥರ ಯಾಕೆ ಗಾಡ್ ಫಾದರ್ಗಳು ಆಗ್ತಾ ಇದ್ದಾರೆ ಅಂತ. ಆಮೇಲೆ ಒಂದು ಕಾಲದಲ್ಲಿ ನೋಡಿ IAS IPS ದರ್ಜೆ ಅಧಿಕಾರಿಗಳೆಲ್ಲ ನಾವು ಲೆಜೆಂಡ್ಸ್ ಅಂದ್ರೆ ಯಾರು? ಅಶೋಕ್ ಕುಮಾರ್, ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್, ಆಮೇಲೆ GK ಬಾವ, ಶಿವರಾಮ್, BK ಶಿವರಾಮ್, ಹರಿಪ್ರಸಾದ್ ಅವ್ರ ಅಣ್ಣ, ದೇವರ್ ಲೆಜೆಂಡ್ಸ್. ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳು ಚೈನ್ ಸ್ನ್ಯಾಚರ್ಸು, ಗ್ಯಾಂಗ್ಸ್ಟರ್ಸು, ಕ್ಲಬ್ಗಳು ಎಲ್ಲರ ಮೇಲೆ ದಾಳಿ.
ಎಂಥ ಭಯ ಹುಟ್ಟಿಸಿದ್ರು ಅಂತಂದ್ರೆ, ಅವಾಗ ಹರ್ಲನ್ಕರ್ ಅಂತ ಪೊಲೀಸ್ ಕಮಿಷನರ್ ಇದ್ರು, ಹರ್ಲನ್ಕರ್ ಅವರು. ಬಿ ರಾಜಯ್ಯನವರು ಗೃಹ ಸಚಿವರಾಗಿದ್ರು, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದಾಗ ಯಾವ ತರ ಹದ್ದು ಬಸ್ತಲ್ಲಿ ಇಟ್ಬಿಟ್ರು ಅಂದ್ರೆ, ಈ ದಾದಾಗಿರಿ ಅಂಡರ್ವರ್ಲ್ಡ್ ಡಾನ್ಗಳನ್ನೆಲ್ಲ ಒಂದು ಹದ್ದು ಬಸ್ತಲ್ಲಿ ಇಟ್ರು, ರೌಡಿಸಮ್ನ ಕರ್ಬ್ ಮಾಡಿದ್ರು. ಅದೊಂದು ಸುವರ್ಣ ಯುಗದ ತರ ಇತ್ತು. ಅದಾದ್ಮೇಲೆ ಪರಂಪರೆ ಬದಲಾಗ್ತಾ ಬಂತು. ಆ ಜನತಾ ಪಕ್ಷ ಕೂಡ ತನ್ನ ಮೂಲ ಸ್ವರೂಪವನ್ನು ಕಳ್ಕೊಂಡ್ಬಿಟ್ಟು ಅದು ಬೇರೆ ಆಗ್ಬಿಡ್ತು. ಇವತ್ತಿನ ಜನತಾದಳದ ನಾಯಕತ್ವದ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಪಕ್ಷಗಳು ಅದೇ ಸಂಸ್ಕೃತಿ ಬಂದ್ಬಿಟ್ಟಿದೆ. ಈ BJP ಇದ್ದಾಗಲಂತೂ ರಿಪಬ್ಲಿಕ್, ಆ ರಿಪಬ್ಲಿಕ್, ಈ ರಿಪಬ್ಲಿಕ್ ಅಂತ ಹೇಳ್ತಾ ಇದ್ವಿ. ಇವತ್ತು ಅಂಥ ರಿಪಬ್ಲಿಕ್ಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ರಿಪಬ್ಲಿಕ್ ಇದೆ. ಈ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ, ಗೃಹ ಸಚಿವರು ಏನು ಮಾಡ್ತಾರೆ, ಅವ್ರೊಬ್ಬರು ಮಾತ್ರ ಅಲ್ಲ, ಇಡೀ ಈ IAS IPS ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ. ನಿಮಗೆಲ್ಲ ನೀವು ಆ ಪರೀಕ್ಷೆ ಪಾಸ್ ಆದಾಗ ಎಷ್ಟು ಸಂಭ್ರಮ ಪಡ್ತಾರೆ, ನಿಮ್ಮ ಊರಲ್ಲಿ ಮೆರವಣಿಗೆ ಮಾಡ್ತಾರೆ, ಎಲ್ಲ ಸುದ್ದಿ ಮಾಧ್ಯಮಗಳು ನಿಮ್ಮ ಇಂಟರ್ವ್ಯೂ ಮಾಡ್ತಾರೆ. ಮೊದಲು 4-5 ವರ್ಷ ಒಂದು ಆದರ್ಶವಾದಿಗಳಾಗಿರ್ತಾರೆ, ಬರ್ತಾ 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 ಅವ್ರ ವ್ಯವಸ್ಥೆ ಭಾಗ ಆಗ್ಬಿಡ್ತಾರೆ. ಒಬ್ರು ಒಂದು ಮಾತೆತ್ತಲ್ಲ. ಈ ಕಾಲ್ ತುಳಿತಾರೆ ನಡೆದಾಗ 4 ಜನ ಹಿರಿಯ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ರು. ಅವ್ರು ಪೊಲೀಸ್ ಅಧಿಕಾರಿಗಳ ಸಂಘ, IPS ಅಧಿಕಾರಿಗಳ ಸಂಘ ಏನಾದರೂ ಪ್ರತಿಭಟನೆ ಮಾಡ್ತಾ ಅವ್ರ ಪರವಾಗಿ ನಿತ್ರ ಇಲ್ಲ. ಆಮೇಲೆ ಏನು ಕಾರಣ ಕೊಡೋದು ಮತ್ತೆ ಅವ್ರನ್ನೆಲ್ಲ ವಾಪಸ್ಸು ತಗೊಂಡೇ ಬಿಟ್ರು, ಇದಕ್ಕೆ ಮತ್ತೊಂದು ಹುದ್ದೆ ಕೊಟ್ಬಿಟ್ರು. ಮೊದಲು ಸಸ್ಪೆಂಡ್ ಯಾಕೆ ಮಾಡಿದ್ರಿ, ವಾಪಸ್ ಯಾಕೆ ಮತ್ತೆ ಕರೆದವ್ರು ಗೌರವ ಹುದ್ದೆ ಕೊಟ್ರಿ, ಯಾರು ಕೇಳಲಿಲ್ಲ. ಪ್ರಶ್ನೆ ನಾವು ಮಾಧ್ಯಮದವ್ರು ಕೂಡ ಸುಮ್ಮನಾಗ್ತಾ ಇದ್ವಿ. ಅನೇಕ ಪ್ರಕರಣಗಳಲ್ಲಿ ನಾವು ಅಸಹಾಯಕತೆಯನ್ನು ಪ್ರದರ್ಶಿಸ್ತಾ ಇದ್ದೇವೆ. ನಮಗೆ ಏನಾಗ್ಬಿಡ್ತು, ಡಿಸ್ಕಷನ್ ಆಯ್ತು, ಪ್ರಯೋಜನ ಏನಾಯ್ತು? ನಾವು ಓಪನ್ ಆಗಿ ಹೇಳಿದ್ವಿ, ಜನಾರ್ದನ್ ರೆಡ್ಡಿ ಅವ್ರು ತಪ್ಪು ಮಾಡಿದ್ದಾರೆ ಅಂದ್ರೆ ಅರೆಸ್ಟ್ ಮಾಡಿ, ಮಾಡ್ತಿಲ್ಲ ಸರ್ಕಾರ. ಈಗ ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಮಾಡಿ, ಮಾಡಿಸ್ತಿಲ್ಲ ಸರ್ಕಾರ. ಕರಮ್ಮ ನಾಯಕ್ ಅವ್ರ ವಿಚಾರ ಮಾಡಿಸಿ ಸರ್ಕಾರ. ಬಟ್ ಈಗ DGP ಅವ್ರ ವಿಚಾರದಲ್ಲಿ ಉತ್ತರ ಕೊಟ್ಟಿದ್ದಾರೆ. ದೂರ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ದಯಮಾಡಿ ಪತ್ರವನ್ನ ಓದ್ಕೊಳ್ಳಿ ಸರ್. ಅದಾದ್ಮೇಲೆ ಅವರು ಲೈವ್ ಅಲ್ಲಿ ಹೇಳಿದ್ರು, ಪಾಪ ನೀವು ಕೇಳಿಸ್ಕೊಳ್ಳಿಲ್ಲ. ಕಮಿಂಗ್ ಬ್ಯಾಕ್ ಟು DGP ವಿಚಾರ, ಜನರಿಗೂ ತೋರಿಸ್ಬಿಡ್ತೀನಿ. ಇದು ಕರಮ್ಮ ಅವರೇ ಬರೆದಿರುವ ಪತ್ರ. ಇದೇ ಪತ್ರದ ಆಧಾರದ ಮೇಲೆ FIR ಕೂಡ ರಿಜಿಸ್ಟರ್ ಆಗಿದೆ. ಕೈಂಡ್ಲಿ ಟೇಕ್ ಆಕ್ಷನ್ ಸರ್. ಕಮಿಂಗ್ ಬ್ಯಾಕ್ ಟು DGP ವಿಚಾರ, ಉತ್ಕರ್ಷ್ ಅವರೇ ತಪ್ಪು ಮಾಡಿದ್ದಾರಾ? ಫ್ಯಾಬ್ರಿಕೇಟೆಡ್ ವಿಡಿಯೋನ ತನಿಖೆ ಆಗೋವರೆಗೂ ಮೀಡಿಯಾ ಟ್ರಯಲ್ ಮಾಡುವ ಯಾವುದೇ ಉದ್ದೇಶ ನಮಗಿಲ್ಲ. ಬಟ್ DK ಸುರೇಶ್ ಅವರ ಬಾಯಲ್ಲಿ CMಗೆ, HMಗೆ, ಹೋಮ್ ಮಿನಿಸ್ಟರ್ಗೆ ಆಪ್ತರು ಅನ್ನೋ ಮಾತು ಬಂದಿದ್ದು ಅನುಮಾನಕ್ಕೆ ಕಾರಣವಾಗ್ತಿರೋದು. ಅಂದ್ರೆ ಬ್ಯಾಕಿಂಗ್ ನಿಂತಿರೋರು ಅವರು ಅಂತ ಹೇಳಿ ನಾವು ಅನ್ಕೊಳ್ಬೇಕು. ಬಹಳ ಸ್ಪಷ್ಟವಾಗಿ DK ಸುರೇಶ್ ಅವರು ಮಾತಲ್ಲೇ ಬಂದ್ಬಿಡ್ತಲ್ಲ ಮೇಡಮ್. ನೋಡಿ, ಇಲ್ಲಿ ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಇವತ್ತೇನು ಗೂಂಡಾ ಸಂಸ್ಕೃತಿಯನ್ನು ಯಾರು ಪಾಲನೆ ಮಾಡಿ ಪೋಷಣೆ ಮಾಡ್ತಿರ್ತಕ್ಕಂಥದ್ದು, ಇವ್ರನ್ನ ಪ್ರಶ್ನೆ ಮಾಡಬೇಕು. ಬಳ್ಳಾರಿ ವಿಚಾರ ಇರ್ಬೋದು, ಶಿಡ್ಲಘಟ್ಟ ವಿಚಾರ ಇರ್ಬೋದು, ವರುಣಾ ವಿಚಾರ ಇರ್ಬೋದು, ಡ್ರಗ್ಸ್ ನ ವಿಚಾರದಲ್ಲಿ ಸಂಪೂರ್ಣವಾಗಿ ಈ ಮಟ್ಕಾದಂತೆ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. ಇವತ್ತು DK ಸುರೇಶ್ ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ಅವರು ಗೃಹ ಸಚಿವರಿಗೆ ಒಂದ್ ನಿಮಿಷ ಕೇಳ್ರಿ, ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಹದಗೆಟ್ಟಿ ಹಳ್ಳ ಹಿಡಿದಿದೆ. ಕೊನೆಗೆ ಮತ್ತೊಂದು, ಈಗ ಇವರು ಕಾಂಗ್ರೆಸ್ ಅವರು ಹೊಸದಾಗಿ ಶುರು ಮಾಡ್ಕೊಂಡಿರ್ತಕ್ಕಂಥ ಮತ್ತೊಂದು ಸಂಸ್ಕೃತಿ ಏನು ಅಂತಂದ್ರೆ, ಇವರ ಈ ಗೂಂಡಾ ಸಂಸ್ಕೃತಿ ಮುಚ್ಚಾಕೊಂಡ್ಲಿಕ್ಕೆ ಅಧಿಕಾರಿಗಳನ್ನ ಬಲಿ ಕೊಡೋದು. ಯಾವ ರೀತಿ ದಯಾನಂದ್ ಅವ್ರನ್ನ ಬಲಿ ಕೊಟ್ರು, ಬಳ್ಳಾರಿ ವಿಚಾರದಲ್ಲಿ ಪ್ರವೀಣ್ ನೆಜ್ಜೂರ್ ಅವ್ರನ್ನ ಬಲಿ ಕೊಟ್ರು, ಬಹಳ ಇಂಟ್ರೆಸ್ಟಿಂಗ್ ಪ್ರಕರಣ ಇದೆ. ಮೈಕ್ ಆಫ್ ಆಗಿದೆ, ಥ್ಯಾಂಕ್ ಯು. ಮೈಕ್ ಆಫ್ ಆಗಿದೆ, ಥ್ಯಾಂಕ್ ಯು. ಮೈಕ್ ಆಫ್ ಆಗಿದೆ, ಥ್ಯಾಂಕ್ ಯು. ಮೈಕ್ ಆಫ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್. ಶಿಡ್ಲಘಟ್ಟ ಪ್ರಕರಣ ಏನ್ ಆಕ್ಷನ್ ನೋಡಿದ್ವಿ, ಬಳ್ಳಾರಿ ಪ್ರಕರಣ ಏನ್ ಆಕ್ಷನ್ ನೋಡಿದ್ವಿ, ಅದ್ರ ಜೊತೆಯಲ್ಲೇ ಕರೆಮ್ಮ ನಾಯಕ್ ಅವ್ರದ್ದು ಹೆಂಗ್ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ನೋಡಿದ್ವಿ. DGP ಪ್ರಕರಣ DK ಸುರೇಶ್ ಅವ್ರ ಮಾತು ನೋಡಿದ್ವಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇದೆ. ನಿನ್ನೆ ನಾವು ಈ ವಿಚಾರ ಡಿಬೇಟ್ ಮಾಡಿದಾಗ ನಮ್ಗೆ ಇನ್ನೂ ಅಧಿಕೃತವಾಗಿ ಮಾಹಿತಿ ಸಿಕ್ಕಿರಲಿಲ್ಲ. ಸಚಿವರ ಹೆಸರನ್ನ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರಾ ಅಂತ ಹೇಳಿ. ಲೋಕಾಯುಕ್ತದಲ್ಲಿ ಸಚಿವ ತಿಮ್ಮಾಪುರಿ ಅವರ ಹೆಸರನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಆಗಿದೆಯಾ? ಆಗಿಲ್ಲ. ದೇವರಾಜ್ ಸರ್, ಉಷಾ ಮೇಡಮ್. ಅಮ್ಮ, ಖಂಡಿತವಾಗೂ ಶ್ರೀಯುತ ತಿಮ್ಮಾಪುರ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಈಗ ಆಲ್ರೆಡಿ 48 ಅವರ್ಸ್ ಆಗೋಯ್ತು. ಇನ್ ರೈಟಿಂಗ್ ಕೊಟ್ಟಿದ್ದಾರೆ. ನಮ್ಮ 3 ಜನ ಶಾಸಕರು ಕೊಟ್ಟಿದ್ದಾರೆ. ಒಂದು ಕೇರ್ಪೇಟೆ ಶಾಸಕರು ಅಂತ ಶ್ರೀಯುತ ಮಂಜು ಅವರು ಕೊಟ್ಟು 1 ವೀಕ್ ಆಗೋಯ್ತಮ್ಮ. ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಅವ್ರು ಆದ ನಂತರ ಇವರು ಟ್ರ್ಯಾಪ್ ಆಗಿದ್ದು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್. ಅದಕ್ಕಿಂತ ಮೊದಲು ಕಂಪ್ಲೇಂಟ್ ಕೊಟ್ಟರು, ಟ್ರ್ಯಾಪ್ ಅದು. ಅಮ್ಮ, ಇವತ್ತೇನಾಗಿದೆ ತಿಮ್ಮಾಪುರ ಅವ್ರ ಬಗ್ಗೆ, ಇವತ್ತು ಅಲ್ಲಿರ್ತಕ್ಕಂಥ ಸನ್ನದ್ಧದಾರರು ಯಾರ್ಯಾರು ಸಂಘ ಇದೆ ಅವರು ಒಟ್ಟು 5 ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನು ಬರವಣಿಗೆ ಮುಖಾಂತರ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೇವಲ 1 ಗುತ್ತಿಗೆದಾರ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ 40% ಕಮಿಷನ್ ಅಂತ ರಾಜ್ಯದಂತಕ್ಕೆ ಹೋಗಿದ್ರು. ನಾವು ಅವ್ರ ಜೊತೆಲಿ ಇದ್ವಿ, ಇಲ್ಲ ಅಂತಲ್ಲ. ಆದರೆ ಇವತ್ತು ಗುತ್ತಿಗೆದಾರ ಸಂಘದವ್ರು ಕೊಡ್ತಾರೆ ನಿಮ್ಮ ಮೇಲೆ. ಅದೇ ತರ ಇವತ್ತಿನ ದಿವಸ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಸನ್ನದ್ಧದಾರರು ಇವತ್ತಿನ ದಿವಸ ಕೊಡ್ತಾರೆ. ಯಾವುದೇ ಒಂದು ಕ್ರಮ ಇಲ್ಲ. ಈಗ ಅಲ್ಲಿರ್ತಕ್ಕಂಥ ಅಧಿಕಾರಿ ನೇರವಾಗಿ ಆಡಿಯೋದಲ್ಲಿ ತಿಮ್ಮಾಪುರ ಅವರ ಹೆಸರನ್ನೇ ಹೇಳ್ತಾರೆ. ಇವತ್ತಿನ ದಿವಸ ಕ್ರಮ ಇಲ್ಲ. ನಾಚಿಕೆ ಗೆಟ್ಟು ಇವತ್ತು ಮಂತ್ರಿಯಾಗಿ ಇನ್ನೂ ಮುಂದುವರಿತಿದ್ದಾರೆ. ಅಮ್ಮ, ಇವತ್ತು ನಮ್ಮಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಯಾವ ಮಟ್ಟಿಗೆ ಬಂದಿದೆ ಅಂದರೆ, ಇವತ್ತು ಬೆಂಗಳೂರು ಸರ್, ರಶ್ಮಿ ಸರ್ ಅವ್ರ ಗಮನ ತರ್ತೀನಿ ಸರ್. ಬೆಂಗಳೂರು ನಗರಕ್ಕೆ ಪೂರ್ತಿ ಒಬ್ಬರೇ ಡಿ ಸಿ, ನಿಮಗೆ ಗೊತ್ತೇ ಇದೆ. ಬೆಂಗಳೂರು ನಗರಕ್ಕೆ ಒಬ್ಬರೇ ಡಿ ಸಿ. ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ 1000 ಅಂಗಡಿಗಳಿಲ್ಲ ಇವತ್ತು ಬೆಂಗಳೂರು ನಗರದಲ್ಲಿ. 8 ಜನ ಡಿ ಸಿಗಳು ಸರ್. ಯಾಕೆ? ವಸೂಲಿಗೋಸ್ಕರ ಭ್ರಷ್ಟಾಚಾರವನ್ನ ಕೀಳು ಮಟ್ಟಕ್ಕೆ ಇಳಿಸೋಕ್ಕೋಸ್ಕರ. ಅಸ್ಸಾಂ ಚುನಾವಣೆಗೆ 2,500 ರೂಪಾಯಿ ಕಲೆಕ್ಟ್ ಮಾಡಬೇಕಾಗಿದೆ. ಆ ಒಂದು ಇಲಾಖೆನ 2,500 ಕೋಟಿ ಕಲೆಕ್ಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಆ ಇಲಾಖೆನ ಉಷಾ ಮೇಡಮ್, ರವೀಂದ್ರ ರೇಷ್ಮೆ ಸರ್. ಉಷಾ ಮೇಡಮ್, ನಾನು 5 ಪ್ರಕರಣ ಹೇಳ್ದೆ. ಇವತ್ತಿನ ಚರ್ಚೆಗೆ 5 ವಿಚಾರ ಇನ್ಕ್ಲೂಡ್ ಮಾಡ್ಕೊಂಡ್ವಿ. ಸರ್ಕಾರದ ಕ್ರಮ ಸ್ಯಾಟಿಸ್ಫ್ಯಾಕ್ಟರಿ ಇದೆಯಾ ಇಲ್ವಾ ಅಷ್ಟೇ ನನ್ನ ಪ್ರಶ್ನೆ ನಿಮಗೆ, ಹಾಗೆ ರವೀಂದ್ರ ರೇಷ್ಮೆ ಸರ್ಗೆ ಕಾಮನ್. ಮೊದಲನೇ ವಿಚಾರ, ಇದು ಕೇವಲ ಈ ಸರ್ಕಾರ ಅಂತ ಅಲ್ಲ. ನಾನು ಒಂದು ಮಹಿಳೆಯಾಗಿ ಇವತ್ತು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದಲ್ಲಿ ನಾವು ರಮೇಶ್ ಜಾರಕಿಹೊಳಿ ಅವರ ಕೇಸ್ ನೋಡಿದೀವಿ. ಅದಾದ ನಂತರ JDS ಅವರ ಹಾಸನಲ್ಲಿ ಅವರ ನಾಯಕರದ್ದು ನೋಡಿದೀವಿ. ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಇವರ ನೋಡ್ತಾ ಇದೀವಿ. ಎಷ್ಟು ಕರ್ಮಕಾಂಡಗಳನ್ನ ನೋಡ್ತೀವಿ. ಆದ್ರೆ ಸ್ಮಿತಾ, ನಾವೆಲ್ಲರೂ ಈಗ ಚರ್ಚೆ ಮಾಡ್ತಿರೋದು ಲಾ ಅಂಡ್ ಆರ್ಡರ್, ಅಡ್ಮಿನಿಸ್ಟ್ರೇಷನ್, ಇವೆಲ್ಲ. ಆದ್ರೆ ಎಲ್ಲದಕ್ಕೂ ಬಲಿ ಆಗ್ತಿರೋದು ಮಹಿಳೆ ಅಲ್ವಾ ಸ್ಮಿತಾ? ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ವಲ್ಲ. ಆ ನೋವು ಇವತ್ತು ನನಗೆ ಎದ್ದು ಕಾಣ್ತಾ ಇದೆ. ಅಲ್ಲಿ ಆಕೆ ತನ್ನ ಒಂದು ಜನರ ಒಂದು ಬೆಂಬಲದಿಂದ ಬಹಳ ಪ್ರೀತಿಯಿಂದ ಗೆದ್ದು ಬಂತ ನಾಯಕಿ. ಆಕೆ ತನ್ನ ಕೆಲಸವನ್ನು ಮಾಡ್ಲಿಕ್ಕೆ ಬಿಡ್ತಿಲ್ವಲ್ಲ. ಈ ರೀತಿ ಶಾಸಕಿ ಅಲ್ಲ, ಅನೇಕ ಆಫೀಸರ್ಸ್ ಗಳಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಇವತ್ತು. ಇದನ್ನ ಯಾರು ಮಟ್ಟ ಹಾಕ್ತೀರಾ? ಅದನ್ನ ಮಾತಾಡಿ, ಅದನ್ನ ಮಾಡಿ ತೋರಿಸಿ. ನಾನು ರವೀಂದ್ರ ರೇಷ್ಮೆ ಸರ್ದು ರಿಯಾಕ್ಷನ್ ತಗೊಳ್ಬೇಕಾಗಿತ್ತು. ಸಮಯದ ಅಭಾವ, ಕ್ಷಮೆ ಇರ್ಲಿ ಅಂತ ಕೇಳ್ಕೊಳ್ತಾ ಸರ್. ಅವೆಲ್ಲ ಬರ್ತದೋ ನಟರಾಜ್ ಗೌಡ್ರೆ, ಮೇಡಮ್ ಥ್ಯಾಂಕ್ ಯು. ನನಗೆ ಸಮಯ ಇದ್ದಿದೆ ಅಷ್ಟೇ. ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ. ನಿಮ್ಮ ಪಕ್ಷದ ಮೇಲೆ ಥ್ಯಾಂಕ್ ಯು ಮೇಡಮ್. ಸಮಯ ಇಲ್ಲ. ನಟರಾಜ್ ಗೌಡ್ರೆ, ನಿಮ್ಮ ಪಕ್ಷದ ಮೇಲೆ ವೈಯಕ್ತಿಕವಾಗಿ ಯಾರಿಗೂ ದ್ವೇಷ ಇಲ್ಲ ರೀ. ಪ್ರೀತಿ ಹೆಚ್ಚಾಗಿರೋದಕ್ಕೆ ಜನ 139 ಸೀಟ್ ಕೊಟ್ಟಿರೋದು. ದಯಮಾಡಿ ಕ್ರಮ ಕೈಗೊಳ್ಳಿ. ನಾವು ಚರ್ಚೆ ನಿಲ್ಸೋದಿಲ್ಲ. ಇವತ್ತಿನ ಚರ್ಚೆ ಸಮಯ ಇದೆ ಅಷ್ಟೇ. ಥ್ಯಾಂಕ್ ಯು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. ಥ್ಯಾಂಕ್ ಯು. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.